नमः समयसाराय स्वानुभूत्याचकासये चित्स्वभावाय भावाय सर्वभावान्तरक्षिते सर्वभावान्तरक्षिते। ಸಮಯಸಾರ ಪರಮಾನಂದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯಗಳು ಉದಿಸಿ ಬಂದಿರುವಂತಹ ಕಲಶಗಳ ಮೇಲೆ ರಾಜಮಲ್ರಿ ಬಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ ಷಷ್ಠಮ ಕಲಶಿದರೆ ಪ್ರತಿಪದಮಿ ರಾಗಿಣೋ ನಿತ್ಯಮತ್ತಾಃ ಸುಪ್ತಾಯಸ್ಮಿನ್ನಪದಮಪದಂ ತದ್ವಿಬುದ್ಧತ್ವಮन्तಃ ಏಕೈಕೇತ ಪದಮಿನಮಿದಂ ಯತ್ರ ಚೈತನ್ಯಧಾತುಃ ಶುದ್ಧ ಶುದ್ಧ ಸ್ವರಸಭರತ ಸ್ಥಾಯಿ ಭಾವತ್ವಮೇತಿ. ಇಲ್ಲಿ ಇದ್ದು ಅಲ್ವೇ ಇಲ್ಲಿ ವಿಜಯಾನಂದಕ್ಕೆ ಹೋಗಿದ್ದಾರೆ. ಒಂದ್ಸಲ ನೋಡೋಣ. ಶುದ್ಧ ಚೈತನ್ಯ ಸ್ವರೂಪವು ಹೇಗಿದೆ ಹಾಗೆ ತೋರಿಸಿಕೊಡುತ್ತಾರೆ. ತನ್ನನ್ನು ಪರ್ಯಾಯ ಮಾತ್ರವೆಂದು ನಂಬಿಕೊಂಡಿರುವಂಥ ಮಾರ್ಗದಲ್ಲಿ ಹೋಗಬೇಡ ಹೋಗಬೇಡ, ಏಕೆಂದರೆ ಅದು ನಿನ್ನ ಮಾರ್ಗವಲ್ಲ. ಅಲ್ಲ, ಈ ಮಾರ್ಗದ ಮೇಲೆ ಬನ್ನಿ ಅಯ್ಯ, ಬನ್ನಿರಿ, ಏಕೆಂದರೆ ನಿನ್ನ ಮಾರ್ಗವು ಇಲ್ಲಿದೆ ಇಲ್ಲಿದೆ. ಯತ್ರ ಚೈತನ್ಯ ಧಾತು, ಇದರಲ್ಲಿ ಚೇತನ ಮಾತ್ರ ವಸ್ತುವಿನ ಸ್ವರೂಪವಿದೆ. ಹೇಗಿದೆ? ಶುದ್ಧ ಶುದ್ಧ, ಎಲ್ಲ ಪ್ರಕಾರದಿಂದ ಸರ್ವ ಉಪಾಧಿಯಿಂದ ರಹಿತವಿದೆ. 2 ಬಾರಿ ಹೇಳಿ ಅತ್ಯಂತ ದೃಢಗೊಳಿಸಿದ್ದಾರೆ. ಪರ್ಯಾಯದಷ್ಟೇ ತಾನು ಅಂಥೇಳಿ ನಂಬುಗೆಯ ಮಾರ್ಗ ಏನಿದೆ ಅದರ ಮೇಲೆ ಹೋಗಬೇಡ ಹೋಗಬೇಡ ಅಂಥೇಳಿ 2 ಬಾರಿ ಹೇಳಿದರು. 2ನೇದಾಗಿ ಏನು ಹೇಳಿದರು? ಅದು ನಿನ್ನ ಮಾರ್ಗ ಅಲ್ಲ ಅಲ್ಲ ಅಂಥೇಳಿ ಹೇಳಿದರು. 3ನೇದಾಗಿ ಏನು ಹೇಳಿದರು? ಈ ಕಡೆ ಬಾಪ, ಬನ್ನಿ ಅಯ್ಯ ಬನ್ನಿ ಅಂಥೇಳಿ ಬಹುವಚನದ ಪ್ರಯೋಗ ಮಾಡಿದರು, ಮರ್ಯಾದೆ ಕೊಟ್ಟು ಹೇಳಿದ್ದಾರೆ. ನಂತರ ನಿನ್ನ ಮಾರ್ಗ ಇಲ್ಲಿದೆ ಇಲ್ಲಿದೆ ಅಂಥೇಳಿ ಮರ್ಯಾದೆ ಕೊಟ್ಟು ಹೇಳಿದ ನಂತರ ಕೂಡ ಬಹಳಷ್ಟು ಜೀವರುಗಳು ಅಲ್ಲಿ ಬಂದ್ರೂ ಯಾವನೋ ಓರ್ವ ಜೀವ ಇನ್ನೂ ಈ ಕಡೆ ನೋಡ್ತಾ ಇದ್ದಾನೆ. ಆಗ ಅವನಿಗೆ ಹೇಳಿದ್ರು, ನಿನ್ನ ಮಾರ್ಗ ಇಲ್ಲಿದೆ ಇಲ್ಲಿದೆ ಅಂಥೇಳಿ. ಯಾಕಂದ್ರೆ ಯಾವುದೋ ಕಾಲಕ್ಕೆ ಯಾವುದೋ ಓರ್ವ ಜೀವ ಬರುತ್ತೆ ಧರ್ಮದ ಕಡೆಗೆ. ಧರ್ಮದ ಅಧ್ಯಯನ, ವಾಚನ, ಧರ್ಮದ ಕಡೆಗೆ ಅಭಿರುಚಿ, ಇದೆಲ್ಲ ಬಹಳಷ್ಟು ಜೀವರುಗಳಿಗೆ ಇರ್ತಿದೆ. ಆದರೆ ನಿಜವಾಗಿ ಧರ್ಮ ಮಾರ್ಗದ ಕಡೆಗೆ ಬರುವಂಥ ಅಭಿಲಾಷೆ ಕೊನೆಗೆ ಯಾವುದೋ ವಿರಳ ಜೀವಕ್ಕನ ಉಳಿತಿದೆ. ಅದಕ್ಕೆ ಇಲ್ಲಿ ನಾವು ನಮ್ಮ ಉಪಯೋಗವನ್ನು ಸೂಕ್ಷ್ಮ ಮಾಡೋದಿದೆ. ಮತ್ತು ನಮಗೆ ಇದು ಬೇಕಾಗಿರುವುದನ್ನು, ಅಂತರಂಗ ಪೂರ್ವಕ ಬೇಕಾಗಿರುವುದನ್ನು ಇಲ್ಲಿ ನಾವು ನಮ್ಮೆದುರಿಗೆ ಸ್ಪಷ್ಟ ಮಾಡೋದಿದ್ದೇವೆ, ಮತ್ತಾರ ಎದುರಿಗೆಲ್ಲ. ಇದು ನನಗೆ ಬೇಕಾಗಿದೆ ಅನ್ನೋದ ನನ್ನ ಎದುರಿಗೆ ನಾನು ಸಿದ್ಧ ಮಾಡೋದಿದೆ, ಸ್ಪಷ್ಟ ಮಾಡೋದಿದೆ. ಅರೆ, ಎಷ್ಟೋ ಪ್ರಕಾರದ ಉದ್ಗಲ ಪರ್ಯಾಯಗಳ ನನ್ನನ್ನು ಕಳೆದ ಅನಂತ ಕಾಲದಿಂದ ಆಕರ್ಷಿತ ಮಾಡ್ತಾ ಇದ್ದಾವೆ. ಅಥವಾ ನನ್ನ ಅಜ್ಞಾನದಿಂದ ನಾನು ಸ್ವಯಮೇವ ಅದರಲ್ಲಿ ಯಾವ ಆಕರ್ಷಣೆ ಇಲ್ಲದೇ ಇದ್ರೂ ಕೂಡ ನಾನಾಗಿನ ಆಕರ್ಷಿತ ಆಗ್ತಾ ಇದ್ದೇನೆ. ಏನಿದೆ ಪುದ್ಗಲದೊಳಗೆ ಆಕರ್ಷಣೆ? ಏನಿದೆ? ನಿಜವಾಗಿ ಏನಿದೆ?
ಇಲ್ಲವೇ ಇಲ್ಲ. ಇಲ್ಲದೇ ಇರುವ ವೇಳೆದೊಳಗೂ ಕೂಡ ನಾನಾಗೇನ ನನ್ನ ಅಜ್ಞಾನದಿಂದ, ಮೂರ್ಖತೆಯಿಂದ ಅಥವಾ ಅನಾದಿ ಅಭ್ಯಾಸದಿಂದ ಏನಾಗ್ತಾ ಇದೆ, ಅದರ ಕಡೆಗೆ ಆಕರ್ಷಿತ ಆಗ್ತಾ ಇದ್ದೇನೆ. ನಿಜವಾಗಿ ಯಾವ ಇಂದ್ರಿಯದ ವಿಷಯದೊಳಗ ಯಾವ ನವೀನತೆ ಇದೆ ಹೇಳಿ? ಯಾವ ಇಂದ್ರಿಯದ ವಿಷಯದೊಳಗ, ಅದು ಸ್ಪರ್ಶನೇಂದ್ರಿಯದ್ದಿರಲಿ, ರಸನೇಂದ್ರಿಯದ್ದಿರಲಿ, ಘ್ರಾಣೇಂದ್ರಿಯದ್ದಿರಲಿ, ಚಕ್ಷು ಇಂದ್ರಿಯದ್ದಿರಲಿ ಅಥವಾ ಕರ್ಣೇಂದ್ರಿಯದ್ದಿರಲಿ, ನಿರಂತರ ಅವುಗಳ ಕಡೆಗೆ ನಾವು ಧಾವಿಸ್ತಾ ಇದ್ದೇವಲ್ಲ, ಅದರಲ್ಲಿ ಏನಿದೆ ಒಂದು ಕ್ಷಣ ಯೋಚನೆ ಮಾಡೋದು. ಏನಿದೆ ರೀ? ಯಾವ ಇಂದ್ರಿಯದ ವಿಷಯದೊಳಗ ಯಾವ ನವೀನತೆ ಅಥವಾ ಆಕರ್ಷಣೀಯತೆ ಏನಿದೆ ಹೇಳಿ? ಏನೂ ಇಲ್ಲ. ಬರೇ ಅಜ್ಞಾನದಿಂದ, ಅಂಧಶ್ರದ್ಧೆಯಿಂದ, ರೂಢಿಯಿಂದ ಆ ಪುದ್ಗಲದ ಕಡೆಗೆ ಆಕರ್ಷಿತ ಆಗ್ತಾ ಇದ್ದೀವಿ. ಚಕ್ಷು ಇಂದ್ರಿಯದ ವಿಷಯದ ಕಡೆಗೆ, ಕರ್ಣೇಂದ್ರಿಯದ ವಿಷಯದ ಕಡೆಗೆ, ರಸನೇಂದ್ರಿಯದ ವಿಷಯದ ಕಡೆಗೆ ನಿರಂತರ ಆಕರ್ಷಿತ ಆಗ್ತಾ ಇದ್ದೇವೆ. ಆಕರ್ಷಿತ ಆದ ನಂತರ ಸ್ವಲ್ಪ ಸಮಯದೊಳಗನ, ಆಕರ್ಷಿತ ಆದ ನಂತರ ಕೂಡ ಯಾವಾಗ ಆ ವಿಷಯ ಪ್ರತ್ಯಕ್ಷ ಅನುಭವದೊಳಗೆ ಅಥವಾ ಭೋಗದೊಳಗೆ ಬರ್ತಿದೆಯೋ, ಆಗ ಸ್ವಲ್ಪ ಸಮಯದೊಳಗ ಅದು ನೀರಸಾಗಿ ಹೋಗ್ತದೆ. ಬಹಳ ಅಲ್ಪ ಸಮಯದೊಳಗೆ. ಅರೆ, ಆಕರ್ಷಣೆ ಆಗುವ ಮಾತು ಬೇರೆ, ಪ್ರತ್ಯಕ್ಷ ವಸ್ತು ಉಪಭೋಗದೊಳಗೆ ಅಥವಾ ಭೋಗದೊಳಗೆ ಬರುವ ಮಾತು ಬೇರೆ. ಅದು ಭೋಗದೊಳಗೆ ಅಥವಾ ಉಪಭೋಗದೊಳಗೆ ಬಂದ ನಂತರ ಅತ್ಯಲ್ಪ ಸಮಯದೊಳಗೆ ನೀರಸಾಗಿ ಹೋಗ್ತದೆ. ಹೀಗೆ ಇದ್ರೂ ಕೂಡ ಮತ್ತೆ ನಾವು ಅದರ ಕಡೆಗೆ ಆಕರ್ಷಿತ ಆಗ್ತಾ ಇದ್ದೇವೆ. ಅದಕ್ಕೆ ಗುಣಭದ್ರಾಚಾರ್ಯ ಹೇಳಿದರು, ಈ ಪುದ್ಗಲದ ಪರ್ಯಾಯ ರೂಪದ ಪಂಚೇಂದ್ರಿಯ ವಿಷಯ ಸಾಮಗ್ರಿಗಳ ಅನಂತ ಜೀವರುಗಳು ಇಂದೇನು ಸಿದ್ಧಾಲಯದಲ್ಲಿದ್ದಾರಲ್ಲ, ಅವರೆಲ್ಲರೂ ಭೋಗಿಸಿ ಜಿಗುಪ್ಸೆ ಪಟ್ಕೊಂಡು ಬಿಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲಪ್ಪ, ನೀನು ಅನಂತ ಸಲ ಭೋಗಿಸಿ ಸಾಕು ಅಂಥೇಳಿ ಬಿಟ್ಟಿದೀಯ, ಬೇಡ ಅಂಥೇಳಿ ಬಿಟ್ಟಿದೀಯ. ಮತ್ತು ಈಗ ಎಂದೂ ಪ್ರಾಪ್ತ ಆಗಿಯೇ ಇಲ್ಲ ಅನ್ನೋರ ಹಾಗೆ ಹೋಗಿಸ್ತಾ ಇದ್ದೀವಿ. ಜ್ಞಾನಿ ಗುರುಗಳ ಅನೇಕ ಪ್ರಕಾರದಿಂದ ಸತ್ಯ ಸ್ವರೂಪವನ್ನ ನಮ್ಮ ದೃಷ್ಟಿ ಎದುರಿಗೆ ಇರಿಸುವ ಪ್ರಯತ್ನ ಮಾಡಿದರನೂ ಕೂಡ ನಮ್ದು ಮಹಾವ್ರತ ಇದೆ, ಅದನ್ನ ನೋಡೋದನ್ನೇ ಇಲ್ಲ ಅಂತೇಳಿ. ಹಾಗಿದೆ, ಹಾಗೆ ನೋಡೋದನ್ನೇ ಇಲ್ಲ. ಅರೆ, ಇದರ ಫಲ ಬಹಳ ಕಠಿಣ ಆಗೋದಿದೆ ನಾಳೆ ಭವಿಷ್ಯದೊಳಗ. ಬಹಳ ಅಂದ್ರೆ ಬಹಳ. ಅರೆ, ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಕ್ಷಣ ಯೋಚನೆ ಮಾಡೋಣ. ಬಾಯಿಲ್ಲದ ಮನುಷ್ಯನಿಗೆ ಅಥವಾ ಇನ್ನೂ ಮಾತು ಬರದೇ ಇರುವಂಥ ಮಗುವಿಗೆ ಅಂತರಂಗದೊಳಗ ಆಗ್ತಾ ಇರುವಂಥ ವೇದನೆಯನ್ನ ವ್ಯಕ್ತಪಡಿಸಲಿಕ್ಕಾಗದೆ ಅದು ಒಳಗೊಳಗೆ ಎಷ್ಟು ನೋವನ್ನು ಅನುಭವಿಸ್ತದೆ. ಹೌದು ಅಥವಾ ಇಲ್ಲ? ಆಗ್ತಾ ಇರುವಂಥ ದುಃಖವನ್ನ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬರದೇ ಇರುವ ಒಂದೇ ಒಂದು ಚಿಕ್ಕ ಕಾರಣದಿಂದ ಜೀವ ಎಷ್ಟು ಒಳಗೊಳಗೆ ನೊಂದುಕೊಳ್ತಿದೆ, ಬೆಂದು ಹೋಗ್ತಿದೆ. ಅರೆ, ಆ ಒಳಗಿನ ನೋವನ್ನ, ಒಳಗಿನ ದಾಹವನ್ನ ಕಮ್ಮಿ ಮಾಡಲಿಕ್ಕೆ ಯಾರು ಸಮರ್ಥದಲ್ರಿ? ಹಾಗಾದ್ರೆ ಹೇಳಲಿಕ್ಕೆ ಬಾಯಿ ಇಲ್ಲ, ವಚನ ಸಾಮರ್ಥ್ಯ ಇಲ್ಲ, ಕೈ ಕಾಲು ಇಲ್ಲ, ಏನೂ ಇಲ್ಲ. ಬರೀ ದುಃಖವನ್ನ ಅತ್ಯಂತ ಅಸಹಾಯತೆಯಿಂದ ಭೋಗಿಸುವಂಥ ಪ್ರಸಂಗ ಯಾವಾಗ ಬರ್ತಿದೆಯೋ ಆವಾಗ ಹೇಗೆ ಭೋಗಿಸೋದ್ರಿ? ಒಂದು ಸ್ವಲ್ಪ ಈಗ ನಮಗೆ ಏನಾದರೂ ಆದ್ರೆ ಯಾರು ಕೇಳಲಿಲ್ಲ ಅಂಥೇಳಿ ಎಷ್ಟು ನೋವ್ರಿ. ಯಾರು ಕೇಳ್ತಾ ಇಲ್ಲ.
ಅರೆ ಕೇಳಂತೂ ಅವ್ರೇನು ಮಾಡೋ ಸಾಧ್ಯ ಇಲ್ಲ. ಇದು ವಸ್ತು ವ್ಯವಸ್ಥೆ ಇದು ಬೇರೆ ಇರಲಿ, ಆದ್ರೆ ಬರೇ ನಮ್ಮವ್ರು ಅನ್ನಿಸಿಕೊಂಡವ್ರ ನನ್ನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಅದರದ್ದು ಇಷ್ಟು ನೋವಾಗ್ತಿದೆ. ಹಾಗಾದ್ರೆ ನರಕ ನಿಗೋಧಗಳಲ್ಲಿ ಬರೇ ಶತ್ರು ಅದರ್ರಿ, ಅಲ್ಲಿ ಯಾರೂ ಮಿತ್ರ ಇಲ್ಲ. ನರಕದೊಳಗ ನಿಗೋಧದೊಳಗ ಹೇಳಲಿಕ್ಕೆ ಬರುವುದಿಲ್ಲ ಅಂಥ ಅಸಹನೀಯ ವೇದನೆ. ಅರೆ ಅತ್ಯಂತ ಅಸಹಾಯ ದಶೆ. ಯಾರೂ ಸುಖದ ಸಲುವಾಗಿ ಸ್ಥಾನ ರೂಪವಾಗಿ ಕಂಡು ಬರ್ತಾ ಇಲ್ಲ. ಅಂಥ ಅವಸ್ಥೆಯೊಳಗ ಸಾಗರೋಪಮ ವರ್ಷ ಅನಂತ ಕಾಲ ಯಾಗಿರೋದು? ಅರೆ ಕೈಗೊಂದು ಸ್ವಲ್ಪ ಏನೋ ಬಿಸಿ ತಾಗಿರ್ತಿದೆ ಅಥವಾ ಬ್ಲೇಡ್ ಚಾಕು ತಾಗಿರ್ತಿದೆ, ಹಾ 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 ಮಾಡು ಎಳೆದೊಳಗೆ ಸುತ್ತಲೂ ನಮ್ಮ ಮಕ್ಕಳ ಅವರ ಇವರ ಎಲ್ಲ ಇದ್ರೆ ಏನಾಯ್ತು ಅಂಥೇಳಿ ಇಷ್ಟು ಕೇಳದಿದ್ರೆ ಕಲ್ಪನಾ ಮಾಡೋದ್ರಿ, ವಿಚಾರ ಮಾಡೋದು ಸ್ನೇಹ. ಕೇಳದಿದ್ರ ಅರೆ ಅವ್ರ ಸಲುವಾಗಿ 24 ಗಂಟೆ ನಾ ಮಾಡ್ತೇನಲ್ಲ ಅಂಥೇಳಿ ನಮ್ಮ ಅನಿಸಿಕೆ ಇದೆ. ಅವ್ರ ಸಲುವಾಗಿ ಏನು ಮಾಡುವುದಿಲ್ಲ, ನಮ್ಮ ಮೋಹದ ಸಲುವಾಗಿ ಮಾಡ್ತೇವ್ರಿ. ಆದ್ರೆ ಬರೇ ಹಾ ಹಾ ಅಂಥೇಳಿ ಅನ್ನೋ ವೇಳೆದೊಳಗೆ ಕೈ ಹೀಗೆ ಕೊಡುವ ವೇಳೆದೊಳಗೆ ಯಾರು ಏನಾಯ್ತು ಅಂಥೇಳಿ ಇಷ್ಟು ಒಂದು ಶಬ್ದ ಯಾರ ಬಾಯಿಂದ ಬರ್ದಿದ್ರೆ ಎಷ್ಟು ವೇದನೆ ಆಗ್ತಿದೆ. ಹಾಗಾದ್ರೆ ನರಕದಲ್ಲಿ ಯಾರೂ ತಮ್ಮವ್ರನ್ನೋದಿಲ್ಲರಲ್ಲ. ಅಲ್ಲಿ ಸಾಗರೋಪಮ ವರ್ಷ ಇರೋದಿದೆ, 1-2 ದಿವಸ ಇಲ್ಲ. ಹೋಗಲಿ ಅಂಥೇಳಿ ಅದನ್ನು ಮರೆಯುವ ಸಲುವಾಗಿ ಒಂದು ಸ್ವಲ್ಪ ವಿಶ್ರಾಂತಿ ಮಾಡಲಿಕ್ಕೇನೂ ಅಲ್ಲಿ ಅವಕಾಶ ಇಲ್ಲ. ನಿರಂತರ 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 ಶಾರೀರಿಕ ಬಾಧೆಯ ಮೂಲಕ ಜೀವದ ಮಲಿನ ಭಾವದ ಫಲ ಬರ್ತಾ ಇರ್ತಿದೆ. ನಿರಂತರ ಶಾರೀರಿಕ ಬಾಧೆ, ಮಾನಸಿಕ ನೋವಿನ ಮೂಲಕ ಅಶುಭ ಕರ್ಮದ ಉದಯ ಬರ್ತಾ ಇರ್ತಿದೆ. ಅಲ್ಲಿ ಏನು ಮಾಡೋದ್ರಿ? ಈಗಿಲ್ಲಿ ಹೇಳ್ತಾ ಇದ್ದಾರೆ ಅದು ನಿನ್ನ ಮಾರ್ಗ ಅಲ್ಲಪ್ಪ. ಅಲ್ಲ, 2 ಬಾರಿ ಹೇಳಿದ್ರು, ಹೋಗ್ಬೇಡಪ್ಪ ಹೋಗ್ಬೇಡ. ಪರ್ಯಾಯವನ್ನ ಅರೆ ಅಸ್ಥಿರತೆಯನ್ನ ನಂಬಿ ಹೋಗ್ಬೇಡಪ್ಪ ಹೋಗ್ಬೇಡ. ಅದರಿಂದ ನೀನು ಒಂದು ದಿವಸ ಏನಾಗ್ತೀಯ ಅಂತಂದ್ರ ಕಣ್ಣು ಬಿಟ್ಟು ನೋಡಿದ್ರ ಅಕ್ಕ ಪಕ್ಕ ದೂರದವರೆಗೆ ಯಾರೋ ನಿನ್ನವ್ರು ಕಾಣುವುದಿಲ್ಲ. ಪರ್ಯಾಯ ಬುದ್ಧಿ ಬರೇ ಈ ದೇಹದೊಳಗೆ ನಾನೆನ್ನುವ ಭಾವದಿಂದ ನಮ್ಮ ಮಕ್ಕಳ, ಸೊಸೆಯಂದಿರ, ಮೊಮ್ಮಕ್ಕಳ ಇದೆಲ್ಲ ಭಾವ ಇದೆಯಲ್ಲ, ಹೌದು ಅಥವಾ ಇಲ್ಲ? ಈ ದೇಹವೆಂದರೆ ನಾನು ಅನ್ನುವ ಒಂದು ಭೂಮಿಕೆಯ ಮೇಲಿನ ಈ ಧನ, ಆ ಹಾಲು ಉಕ್ಕಿತು, ಆ ನೀರು ಬಿತ್ತು, ಆ ಸೋಪು ಹರ್ಕೊಂಡು ಹೋಯ್ತು, ಏನೇನ್ರಿ 1 ಅಥವಾ 2 ಇವು ಎಲ್ಲ ಅನೇಕ ಅನೇಕ. ಅರೆ ಇದು ಪರ್ಯಾಯದೊಳಗೆ ನಂಬುಗೆ ಇದಿದೆ. ಇದು ಎಲ್ಲ ಬಾಗಲ ಹಾಕಿದೆನ, ಬಟ್ಟೆ ಸರಿ ಮಾಡಿದೆನ, 1 2 ಇಡೀ ದಿವಸ ಪರ್ಯಾಯದ ನಂಬುಗೆಯ ಮಾರ್ಗದಲ್ಲಿ ಅತ್ಯಂತ ತೀವ್ರತೆಯಿಂದ ಧಾವಿಸ್ತಾ ಇದ್ದೇವ್ರಿ. ಆ ಛತ್ರಿ ಒಳಗೆ ತಗೋ, ತೆಗೆದಡೆ, ಇವೆಲ್ಲ ಏನದವ್ರಿ? ನಿರಂತರದ್ದು ಕಾರ್ಯ ವಿಜಯ ಭಾಯಿ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಹೋಗ್ಬೇಡಪ್ಪ ಹೋಗ್ಬೇಡ. ಪರ್ಯಾಯ ಅಂದ್ರ ನಾನು ಅಂತ ಹೇಳಿ ಅನಾದಿ ಕಾಲದಿಂದ ನಂಬಿ ನಡೀತಾ ಇರುವಂಥ ಮಾರ್ಗವನ್ನು ಬಿಟ್ಟು ಬಿಡಪ್ಪ. ಅದು ನಿನ್ನ ಮಾರ್ಗ ಅಲ್ಲ ಅಲ್ಲ. ಆದ್ರೂ ನಮಗದೇನು ಅನ್ನಿಸ್ತಿದೆ? ನನ್ನ ಮಾರ್ಗನ ಅನ್ನಿಸ್ತಿದೆ ಅಥವಾ ಕರ್ತವ್ಯ ಅನ್ನಿಸ್ತಿದೆ? ಕರ್ತವ್ಯ ಅನ್ನಿಸ್ತಿದೆ. ಅಲ್ಲಿ ಹೇಳ್ತಿದ್ದಲ್ಲ, ಪ್ರಾಣ ಹೋಗ್ತಾ ಇರುವಂಥ ವ್ಯಕ್ತಿ ಕಸಬರಿಗೆ ತಿಂತಾ ಇದೆ, ಅದು ಕರು. ಅದೇ ಸ್ಥಿತಿ ಇದೆಯೋ ಅಥವಾ ಏನಿದೆ ನಮ್ದ? ಅರೆ ಪ್ರಾಣ ಬಾಯಿಗೆ ಬಂದ್ರೂ ಕೂಡ ಜೀವದ ದೃಷ್ಟಿ ಪರದ ಮೇಲೆ ಇದ್ದೀರಿ. ಇನ್ನು ಬದುಕುವುದಿಲ್ಲ ಅಂತ ಹೇಳಿ ಡಾಕ್ಟರ್ ಹೇಳಿದ್ದ ಸ್ಪಷ್ಟ ಕೇಳಿದ್ರನು ಅದ್ ತಗೊಂಡ್ವಾ, ಇದ್ ತಗೊಂಡ್ವಾ, ಸಹಿ ಮಾಡ್ತೇನೆ, ಅದ್ ನಿನ್ನ ಹೆಸರಿಗೆ ಮಾಡ್ತೇನೆ, ಇದು ನನ್ನ ಹೆಸರಿಗೆ ಮಾಡ್ತೇನೆ, ಇದು ನನ್ನ ಹೆಸರಲ್ಲೇ ದಾನ ಕೊಡು. ಅರೇ ನಿನ್ನ ಹೆಸರು ಎಲ್ಲಿದೆ?
ಯಾವ ಆಸ್ತಿಯನ್ನು ಯಾರಿಗೆ ನೀನು ಮಾಡ್ತಿ, ನಿಂದ ಯಾವಾಗ ಆಗಿರ್ತದ. ಇವೆಲ್ಲ ಮತ್ತು ಬುದ್ಧಿವಂತಿಕೆ ಅಂತ ಹೇಳಿ ತಿಳಿತೇವೆ, ಕರ್ತವ್ಯ ಅಂತ ಹೇಳಿ ತಿಳಿತೇವೆ. ಬಹಳ ಒಳ್ಳೆ ಕಾರ್ಯ ಮಾಡಿದ್ರ ಅವ್ರಂತ ಹೇಳಿ ಹೊಗಳ್ತೇವೆ. ಅವರು ಹಾಗೆ ಮಾಡಿದವರು ಅನುಮೋದನೆ ಯಾವುದ್ರದ್ದು ಮಾಡ್ತೇವೆ. ಅಲ್ಲಿ ಮೃತ್ಯು ಮಹೋತ್ಸವ ಪಾಠದೊಳಗ ಪಂಡಿತ್ ಸೂರ್ಚಂದ್ ಏನ್ ಹೇಳಿದ್ರ ಕವಿ, ಅರೇ ಆ ಮೋಕ್ಷಕ್ಕೆ ಹೋದವರ ಉಪಸರ್ಗ ವಿಜಯಿ ಮುನಿಗಳದ್ದ ಬರೇ ಕಥೆ ಹೇಳ್ತೇನೆ, ನೀನು ಅನುಮೋದನೆ ಮಾಡಿದೆ ಅಂತಂದ್ರೆ ನಿನಗೆ ದುರ್ಗತಿ ಆಗುದಿಲ್ಲ. ನಾವು ಅನುಮೋದನೆ ಯಾವ್ದಾರ್ದು ಮಾಡ್ತೇವೆ, ಎಲ್ಲ ಬಹಳ ವ್ಯವಸ್ಥಿತ ಮಾಡಿದಾರೆ ಅವರೆಲ್ಲ. ಯಾವ್ದು ಯಾರಿಗೆ ಆಗ್ಬೇಕು, ಬಂಗಾರ ಯಾವ್ದು ಯಾರಿಗೆ ಎಷ್ಟು, ಹೊಲ ಮನಿ ಯಾರ್ಯಾರಿಗೆ ಮಾಡ್ಬೇಕು, ಎಲ್ಲ ಕರೆಕ್ಟ್ ಮಾಡಿ ಹೋಗಿದ್ದಾರೆ. ಅರೆ ಈ ಜೀವ ಬರೇ ತನ್ನ ಪರ್ಯಾಯ ಬುದ್ಧಿಯನ್ನ ಯಾವ್ಯಾವ ರೀತಿಯಿಂದ ನಂಬಿ ನಡೀತಾ ಇದ್ದಾನೆ. ಹೋಗಬೇಡಪ್ಪ, ಪರ್ಯಾಯ ಮಾತ್ರ, ಪರ್ಯಾಯದ ಅಷ್ಟ ನಾನಿದೇನು ಅಂತ ಹೇಳಿ ನಂಬುಗೆ ಏನಿದೆ ಆ ಮಾರ್ಗದಲ್ಲಿ ಇನ್ನು ಹೋಗಬೇಡಪ್ಪ. ಇಂಥ ಮನುಷ್ಯ ಭವ ಅನ್ನಿಸ್ತಿದ್ದೀರಿ ಏನಾದರೂ? ಇಂಥ ಮನುಷ್ಯ ಭವ ಎಂಥದ್ದ? ಇಂಥ ಮನುಷ್ಯ ಭವ ಅಂದ್ರೆ ಎಂಥದ್ದ? ಇಂಥ ಅವಸರ ಎಂಥದ್ದನ್ನೋದು ನಮ್ಮಲ್ಲೇನ ನಾವು ಕೇಳಿದ್ದೇವೇನ? ಪರ್ಯಾಯ ಬುದ್ಧಿಯನ್ನ ಬಿಟ್ಟುಕೊಡುವಂಥದ್ದು, ಪರದೊಳಗಿನ ಮಮತೆಯನ್ನ ಸರ್ವಥಾ ಅಭಾವ ಮಾಡುವಂಥದ್ದು, ತನ್ನ ದೋಷವನ್ನ ತಾನು ಅತ್ಯಂತ ಸಹಜತೆಯಿಂದ ಸ್ವೀಕಾರ ಮಾಡಿ ಆ ದೋಷವನ್ನ ಬಿಡುವಂಥ ಪ್ರಯತ್ನ, ಪುರುಷಾರ್ಥ, ಅಪೂರ್ವ ಪುರುಷಾರ್ಥ ಮಾಡುವಂಥ ಮನುಷ್ಯ ಭವರೇ. ಮನುಷ್ಯ ಭವ ಅಂತಂದ್ರೆ ಸುಮ್ಮನೆ ಇಲ್ಲ, ಎಂಥದ್ದ. ಅರೇ ಅನಂತ ಕಾಲದೊಳಗ ಯಾವ ಪರ್ಯಾಯ ಬುದ್ಧಿ ಇದೆಯೋ ಅದನ್ನು ಬಿಟ್ಟು ಕೊಡುವಂಥ ಮನುಷ್ಯ ಭವ ಇದೆ. ಅದನ್ನು ಬಿಟ್ಟ ಇದನ್ನ ಮತ್ತೆ ಮಾಡಬೇಡ. ಅರಿವಿಲ್ಲದೆ ಇರುವೆಳೆದೊಳಗ, ಜ್ಞಾನ ಇಲ್ಲದೆ ಇರುವೆಳೆದೊಳಗ, ತಿಳಿಸಿಕೊಡುವವರು ಇಲ್ಲದೆ ಇರುವೆಳೆದೊಳಗ ಆ ಮಾರ್ಗದೊಳಗ ಹೋಗಿದೆಯಪ್ಪ, ಅದೇನು ದೊಡ್ಡ ಅಪರಾಧ ಅಲ್ಲ. ಈಗ ನಿನಗೆ ಜ್ಞಾನ ಇದೆ, ತಿಳಿಸಿಕೊಡುವಂತಹ ಗುರುಗಳು ಇದ್ದಾರೆ. ಇಂಥ ಸಮಯದೊಳಗೂ ಕೂಡ ಮತ್ತೆ ನೀ ಆ ಪರ್ಯಾಯ ಮಾತ್ರ ನನ್ನ ಸ್ವರೂಪ ಅಂತ ಹೇಳಿ ನಂಬುವ ಮಾರ್ಗದೊಳಗೆ ಹೋಗಬೇಡ. ಅದು ನಿನ್ನ ಸ್ವರೂಪ ಅಲ್ಲ, ನಿನ್ನ ಮಾರ್ಗ ಅಲ್ಲ, ನೀನು ಹೋಗಬೇಕಾದಂಥ ಮಾರ್ಗ ಅದಲ್ಲ. ಅರೆ ಪಾಪ ಮಾಡಬೇಡ ಅಂತ ಹೇಳಿ ಹೇಳುವುದರ ಉದ್ದೇಶ ಏನಿದೆ? ಜೀವ ಹಿಂಸೆ ಮಾಡಬೇಡ, ಜೀವದ ಮೇಲೆ ದಯೆ ಮಾಡು ಅಂತ ಹೇಳಿ ಹೇಳುವುದರ ಉದ್ದೇಶ ಏನಿದೆ? ನೀನು ಮನುಷ್ಯಾಗಿ ನರಕ ತಿರಿಯಂಚಗಳ ಗತಿಗೆ ಹೋಗೋದ ಕರ್ತವ್ಯ ಅಲ್ಲಪ್ಪ. ಆ ಮಾರ್ಗದೊಳಗಿಂದ ನಿನ್ನ ಗಮನವನ್ನ ಬಿಟ್ಟ ಸ್ವರ್ಗ ಮೋಕ್ಷದ ಕಡೆಗೆ ಹೋಗಿ. ಮನುಷ್ಯ ಯಾವುದರ ಸಲುವಾಗಿ ಆಗಿದೆ? ಉತ್ಥಾನದ ಸಲುವಾಗಿಯೋ ಅಥವಾ ಇಲ್ಲಿ ಬಂದಿರುವವರೆಗಿನ ಯಾವ ಪುರುಷಾರ್ಥ ಇದೆಯೋ ಅದನ್ನೆಲ್ಲ ನಿರರ್ಥಕ ಮಾಡುವ ಸಲುವಾಗಿ. ಇಲ್ಲಿ ಬಂದಿರುವವರೆಗೆ ಏನೇನು ಪುರುಷಾರ್ಥ ಆಗಿದೆ ಅದು ಕೇವಲಿಗಳಿಗೆ ಗೊತ್ತರೆ, ನಮಗೂ ಗೊತ್ತಿಲ್ಲ. ಇಂಥ ಒಂದು ಸನ್ನಿವೇಶದೊಳಗೆ ತ್ರಿಲೋಕ ಪೂಜ್ಯ ಪ್ರಭುವಿನ ವಾಣಿ, ಅರೆ ನನ್ನ ಹಿತದ ಸ್ವರೂಪವನ್ನು, ಕೇವಲ ನನ್ನ ಸುಖದ ಮಾರ್ಗವನ್ನು ತಿಳಿಸಿಕೊಡುವಂಥ ಈ ವೀತರಾಗಿ ವಚನಗಳನ್ನ ಆಲಿಸುವ ಸಲುವಾಗಿ ಒಂದಿಷ್ಟು ಸಮಯ ನಿಶ್ಚಿಂತವಾಗಿ ಕೂಡಬೇಕಾದ್ರೆ ಈ ಜೀವ ಹಿಂದಿನ ಭವದಲ್ಲಿ ಎಂಥ ಕಾರ್ಯ ಮಾಡಿದಾನೆ ಅನ್ನೋದ ಅದು ಕೇವಲ ಭಗವಂತನಿಗೆ. ಈ ಸಮಯದೊಳಗೆ ಯಾರ್ಯಾರ ಯಾವ್ಯಾವ ಕಾರ್ಯದೊಳಗೆ ನಿಮಗ್ನ ಅದಾರ್ರಿ, ಹಿಂದೆ ಸಾಕಷ್ಟು ಚರ್ಚೆ ಆದದ್ದು ಇದೆ. ಇಲ್ಲಿ ಸ್ವಾಮೀಜಿ ಅರೆ ಯಾರ್ದ ಜೀವನ ಒಂದು ಜಿನವಾಣಿಯ ಜೊತೆಗೆ, ಒಂದು ಆತ್ಮನ ಕಥೆಯ ಜೊತೆಗೆ, ಒಂದು ಆತ್ಮನ ಮಹಿಮೆಯ ಜೊತೆಗೆ, ಒಂದು ಆತ್ಮನ ಅನುಸಂಧಾನದ ಜೊತೆಗೆ ಸಂಪೂರ್ಣ ವ್ಯತೀತ ಆಗ್ತಿದೆಯೋ ಅವರಿಗೆ ಕರುಣೆ ಬರ್ತಿದೆ. ಅರೆ ಈ ಜೀವಗಳಿಗೆ ಬಿಡುವೇ ಇಲ್ಲ. ವ್ಯಾಪಾರ, ಉದ್ಯೋಗ, ಪತ್ನಿ ಪುತ್ರರನ್ನ ಸಂತುಷ್ಟವಾಗಿಡಿಸುವ ಸಲುವಾಗಿ ಈ ಜೀವಗಳ ಸತತ ಪರಿಶ್ರಮ ಮಾಡ್ತಾ ಇದ್ದಾರೆ.
ತನ್ನ ಕಥೆಯನ್ನ ಕೇಳುವ ಸಲುವಾಗಿ, ವೀತರಾಗ ವಾಣಿಯನ್ನ ಕೇಳುವ ಸಲುವಾಗಿ ಈ ಜೀವಗಳಿಗೆ ಬಿಡುವೇ ಇಲ್ಲದಾಗಿದೆ ಅಲ್ಲ ಅಂಥೇಳಿ ಅವರಿಗೆ ಎಷ್ಟು ನೋವಾಗ್ತಿದೆ. ನಮಗೆಷ್ಟು ಉತ್ಸಾಹ ಇದೆ, ನಾವೆಷ್ಟು ದುಃಖದಲ್ಲಿದ್ದೇವೆ ಅದನ್ನು ನೋಡಿ ಅವರಿಗೆ ವೇದನೆ ಆಗ್ತಿದೆ. ಆದರೆ ನಾವು ಆ ದುಃಖದಲ್ಲೇ ಎಷ್ಟು ಉತ್ಸಾಹದಿಂದ ಮುಂದುವರಿತಾ ಇದ್ದೇವೆ, ಎಷ್ಟು ಆನಂದ ಇದೆ. ಅದೇ ಇರ್ತಿದೆಯಲ್ಲ, ಎದ್ದು ಕೂಡಲೇ ಅದೇ ಸ್ನಾನ, ಶುಚಿರ್ಭೂತತೆ, ಅದರಲ್ಲಿ ಉತ್ಸಾಹ ಇದೆಯೋ ಅಥವಾ ಬೇಸರ ಇದೆ ರೀ? ಎದ್ದು ಕೂಡಲೇ ಅವೇ ದಿನನಿತ್ಯದ ಕಾರ್ಯದವ್ರಲ್ಲ. ಅರೆ 30 ವರ್ಷಗಳಿಂದ ನನಗೆ ಅನಿಷಿದ್ಧ ಪದೇ ಪದೇ ಅನಿಷಿದ್ಧ, ಏನು ಹೊಸದಿದೆ? ಅದೇ ಎದ್ದು ಕೂಡಲೇ ಅದೇ ಕಸ ಗುಡಿಸೋದ. ದಿನ ಎಷ್ಟು ಮಾಡೋದ? 30-35 ವರ್ಷದ ಹಿಂದೆ ಈ ಭಾವ ಅನೇಕ ದಿವಸಗಳವರೆಗೆ ಬರ್ತಿರ್ತದೆ. ಏನಿದೆ ಅದು ಮತ್ತೆ ನಾಳೆ ಮಾಡ್ಲಿಕ್ಕೆ ಹತ್ತೋದಿಲ್ಲ, ಹೀಗೇನಿಲ್ಲಲ್ಲ. ಮತ್ತೆ ನಾಳೆ ಅದೇ ಮಾಡೋದಿದೆ, ಮತ್ತೆ ನಾಳೆ ಅದೇ ಮಾಡೋದಿದೆ, ಮತ್ತು ಈ ವರ್ತಮಾನವನ್ನ ಅದರೊಳಗನ ವ್ಯತೀತ ಮಾಡ. ಯಾವತ್ತಾದರೂ ಅರೆ ಇದರ ಫಲ ಏನ ಅಂಥೇಳಿ ವಿಚಾರ ಮಾಡಿದೇವೇನ? ಇದರ ಫಲಶ್ರುತಿ ಏನ? ಎಷ್ಟು ದಿವಸ ಮಾಡೋದ? ಮಾಡಿದ ನಂತರ ಇದರ ಫಲ ಏನಿದೆ? ಇದರ ಫಲ ಮತ್ತು ದುರ್ಗತಿ ಗಮನ ಇದೆ ರೀ. ಹಾಗಾದ್ರೆ ಮಾಡ್ಲಿಕ್ಕೆ ಬೇಡ. ಅರೆ ಬೇಡ ಅಂತ ಹೇಳಿ ಯಾರು ಹೇಳವ್ರ? ಬೇಡ ಅಂತ ಹೇಳಿ ಹೇಳಿದ್ರೆ ಕೇಳವ್ರೆ ಯಾರ್ರೆ? ಕೇಳವ್ರೆ. ದೇಹಾತೀತ ಅವಸ್ಥೆಯ ಪ್ರಾಪ್ತಿಯ ಸಲುವಾಗಿ ಉದ್ಯಮ ಮಾಡುವುದೇ ಮನುಷ್ಯ ಜೀವನದ ಕರ್ತವ್ಯ ಇದೆ. ಸಂಜ್ಞೆ ಪಂಚೇಂದ್ರಿಯ ರೂಪದಿಂದ ವಿಕಸಿತಗೊಂಡಿರುವಂತಹ ಜ್ಞಾನದ ಏಕಮೇವ ಕಾರ್ಯ ಇದೆ. ಏನ? ದೇಹಾತೀತ, ಕರ್ಮಾತೀತ, ರಾಗಾತೀತ ಜ್ಞಾನ. ಜ್ಞಾನ ಜ್ಞಾನ ಒಂದು ಧ್ರುವ ಚೈತನ್ಯ ಸ್ವರೂಪದೊಳಗ ಶಾಶ್ವತ ರೂಪದಿಂದ ಯಾವುದೇ ಪ್ರಕಾರದ ಬಾಧೆ ಇಲ್ಲದೆ ಅಲ್ಲೇ ಉಳಿಯುವಂಥ ಮಾರ್ಗವನ್ನ ಈಗ ಕಂಡುಕೊಳ್ಳೋದಿದೆ. ಬರೇ ಕಂಡುಕೊಳ್ಳೋದಲ್ಲ, ಒಂದು ಹೆಜ್ಜೆ ಆದರೂ ಆ ಮಾರ್ಗದೊಳಗೆ ಇಡೋದಿದೆ. ಒಮ್ಮೆ ಆ ಮಾರ್ಗದೊಳಗೆ ಹೆಜ್ಜೆ ಇರಿಸಿದ ನಂತರ ಅರ್ಥಾತ್ ಆತ್ಮನ ಅನುಭೂತಿ ಆದ ನಂತರ ಮೋಕ್ಷ ಮಾರ್ಗದೊಳಗ ಮೊದಲನೇ ಹೆಜ್ಜೆ ಅಥವಾ ಮೊದಲನೇ ಸಮಯದ ಯಾವ ಸಂವೇದನ ರೂಪದ ಅನುಭೂತಿ ಇದೆಯೋ ಆ ಅನುಭೂತಿ ಒಂದು ಸಲ ಆಯ್ತು ಅಂತಂದ್ರ ಈ ಪುನಃ ಈ ಪರ್ಯಾಯ ಬುದ್ಧಿ ಈ ಜೀವದಲ್ಲೇ ಎಂದೂ ತಲೆ ಎತ್ತೋದು ಸಾಧ್ಯ ಇಲ್ಲ. ನಡೀರಿ, ಏನು ಹೇಳ್ತಾ ಇದ್ದಾರೆ? ತನ್ನನ್ನು ಪರ್ಯಾಯ ಮಾತ್ರವೆಂದು ನಂಬಿಕೊಂಡಿರುವಂತಹ ಮಾರ್ಗದಲ್ಲಿ ಹೋಗಬೇಡ. ಯಾಕೆ ಅಂದ್ರ ಅದು ನಿನ್ನ ಮಾರ್ಗ ಅಲ್ಲಪ್ಪ. ನಿನಗೆ ಗೊತ್ತಿಲ್ಲದನೇ ನೀನು ಹೊರಟಿದಿ. ಇದು ನಿನ್ನ ಮಾರ್ಗ ಅಲ್ಲ ಅನ್ನೋದು ನಿನಗೆ ಪರಿಚಯ ಇಲ್ಲ ಅಂಥೇಳಿ ನೀನು ಹೊರಟಿದಿ. ಒಂದು ಸ್ವಲ್ಪ ವಿಶ್ವಾಸ ಮಾಡಿ, ಮಾರ್ಗ ಅಲ್ಲ. ಹಾಗಾದ್ರೆ ಏನು ಮಾಡ್ಲಿ? ಈ ಮಾರ್ಗದ ಮೇಲೆ ಬನ್ನಿ. ಅಯ್ಯ ಬನ್ನಿರಿ. ಯಾವ ಮಾರ್ಗದ ಮೇಲೆ? ಯಾವುದು ನಶ್ವರ ಇದೆಯೋ ಅದನ್ನ ನಂದಲ್ಲ ಅಂಥೇಳಿ ಅದನ್ನ ಬಿಟ್ಟು ಕೊಟ್ಟ ನಂತರ ಯಾವುದು ಅಲ್ಲಿ ವಿದ್ಯಮಾನ ಇದೆಯಲ್ಲ ಆ ಮಾರ್ಗ. ಒಂದು ಮಾರ್ಗ ಬಿಟ್ಟು ಇನ್ನೊಂದು ಮಾರ್ಗ ಹಿಡಿಯೋದಿಲ್ರಿ. ಬರೇ ಆ ಅಮಾರ್ಗದೊಳಗೆ ಹೋಗುವುದನ್ನ ಬಿಟ್ರೆ ಸಾಕು, ಅಲ್ಲಿ ನಿಜವಾದ ಮಾರ್ಗ ಇದೆ. ಕಠಿಣೇನೂ ಇಲ್ಲ, ಮಾಡಬೇಕಾದದ್ದೇನೂ ಇಲ್ಲ, ಬರೇ ಬಿಡಬೇಕಾಗಿದೆ. ಏನು ಬಿಡುವುದಿದೆ? ಕಾರ್ಯವನ್ನು ಬಿಡುವುದಿದೆ ರೀ. ಅಪದದಿಂದ ಮರಳಿ ಬರುವುದಿದೆ, ಅಪದವನ್ನು ಬಿಡೋದಿದೆ ರೀ. ವೃಥಾ ವಿಪರೀತ ನಂಬುಗೆಯನ್ನು ಬಿಡೋದಿದೆ ರೀ. ಮತ್ತು ಯಥಾರ್ಥದ ನಂಬುಗೆ ಮಾಡುವ ಪ್ರಶ್ನೆ ಇಲ್ಲ. ನಂಬುಗೆ 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 ಅನ್ನೋದು ನಿರಂತರ ಜೀವದ ಪರ್ಯಾಯದಲ್ಲಿ ಬರ್ತಾ ಇರ್ತಿದೆ. ವಿಪರೀತ ಅಮಾರ್ಗದ ನಂಬುಗೆಯನ್ನು ಬಿಟ್ಟ ನಂತರ ಇದು ನಂದಲ್ಲ ಅಂಥೇಳಿ ತಿಳಿದ ನಂತರ ಯಾವುದು ಇದೆಯೋ ಅದು ನಾನಾಗಿ ಉಳಿದು ಬಿಡ್ತೇನೆ. ಅದುವೇ ನನ್ನ ಮಾರ್ಗ ಆಗಿ ಉಳಿದು ಬಿಡ್ತೀನಿ. ನಂಬುಗೆ ಅಂತೂ ನಿರಂತರ ಇದೆ. ಇಲ್ಲಿ ಈ ಮಾರ್ಗದ ಮೇಲೆ ಬನ್ನಿ. ಅಯ್ಯ ಬನ್ನಿರಿ, ನಿನ್ನ ಮಾರ್ಗವು ಇಲ್ಲಿದೆ.
ಇದರಲ್ಲಿ ಚೇತನಾ ಮಾತ್ರ ವಸ್ತುವಿನ ಸ್ವರೂಪವಿದೆ. ಹೇಗಿದೆ ಆ ಚೇತನಾ ಮಾತ್ರ ವಸ್ತುವಿನ ಸ್ವರೂಪ? ಹೇಗಿದೆ? ಎಲ್ಲ ಪ್ರಕಾರದಿಂದ ಸರ್ವ ಉಪಾಧಿಯಿಂದ ರಹಿತವಿದೆ. ಎಲ್ಲ ಪ್ರಕಾರದಿಂದ, 2 ಬಾರಿ ಹೇಳಿರುವುದರದ ಅರ್ಥ ಏನ? ಒಂದು, ಎಲ್ಲ ಪ್ರಕಾರದಿಂದ ಎಲ್ಲ ಉಪಾಧಿಗಳಿಂದ ರಹಿತ ಇದೆ. 2 ಬಾರಿ ಹೇಳಿ ಅತ್ಯಂತ ದೃಢಗೊಳಿಸಿದ್ದಾರೆ. ಮತ್ತೆ ಹೇಗಿದೆ? ಅವಿನಶ್ವರ ಭಾವವನ್ನು ಪಡೆದುಕೊಳ್ಳುತ್ತದೆ. ಏನು ಅರ್ಥ ಮಾಡೋದ್ರಿ? ಎಷ್ಟು ಸ್ಪಷ್ಟ ಇದೆ! ಎಷ್ಟು ಸ್ಪಷ್ಟ ಇರುಳೆದೊಳಗೂ ಕೂಡ ಎಷ್ಟು ನಮಗ ಭಯಾನಕ ಅನ್ನಿಸ್ತಾ ಇದೆ, ಅಸ್ಪಷ್ಟ ಅನ್ನಿಸ್ತಾ ಇದೆ, ವಿಶ್ವಾಸಕ್ಕೆ ಯೋಗ್ಯ ಅನ್ನಿಸ್ತಾನೇ ಇಲ್ಲ ನಮಗ. 2 ಬಾರಿ ಹೇಳಿ ಅತ್ಯಂತ ದೃಢಗೊಳಿಸಿದ್ದಾರೆ. ಮತ್ತೆ ಹೇಗಿದೆ? ಅವಿನಶ್ವರ ಭಾವವನ್ನು ಪಡೆದುಕೊಳ್ಳುತ್ತದೆ. ಅದು ಬಿಟ್ಟಿತು ಅಂತಂದ್ರೆ ಏನಾಗ್ತಿದೆ? ಅವಿನಶ್ವರ ಭಾವವನ್ನು ಪಡೆದುಕೊಳ್ಳುತ್ತದೆ. ಅದು ಯಾವುದು ಪಡೆದುಕೊಳ್ಳುತ್ತದೆ? ಯಾವುದು ಅವಿನಶ್ವರ ಭಾವವನ್ನು ಯಾವುದು ಪಡೆದುಕೊಳ್ಳುತ್ತಿದೆ? ಸ್ವಯಂ ಯಾವುದು ಅವಿನಶ್ವರ ಇದೆಯೋ ಅದರ ನಶ್ವರದೊಳಗೆ ಮೋಹಿತ ಆಗ್ತಾ ಇತ್ತಲ್ಲ, ಅದನ್ನೇ ಪಡ್ಕೊಳ್ತಿದ್ದೀರಿ. ಯಾವುದನ್ನ? ಅವಿನಶ್ವರ ಸ್ವಯಂ ಇದೆ, ಆದ್ರ ಅವಿನಶ್ವರ ಇರುವೆಳದೊಳಗೂ ಕೂಡ ನಾಶಶೀಲದ ಬೆನ್ನು ಹತ್ತಿತ್ತು. ನಾಶಶೀಲದ ಬೆನ್ನು ಹತ್ತುವುದರಿಂದ ಸ್ವಯಂ ನಾಶಕ್ಕೆ ಪ್ರಾಪ್ತ ಆಗ್ತಾ ಇತ್ತು. ಈಗ ಅದನ್ನ ನಾಶಶೀಲ ಯಾವುದಿದೆಯೋ, ನಶ್ವರ ಯಾವುದಿದೆಯೋ ಅದನ್ನು ಬಿಟ್ಟಿತು ಅಂತಂದ್ರೆ ಇದು ಸ್ವಯಂ ಏನಾಯ್ತು? ಅವಿನಶ್ವರ ಭಾವಕ್ಕೆ ಪ್ರಾಪ್ತ ಆಯಿತು. ಎಷ್ಟು ಸಹಜ ಇದೆ, ಎಷ್ಟು ಸುಲಭ ಇದೆ! ಅರೆ, ಸಂಸಾರದ ಪ್ರತಿಯೊಂದು ಕಾರ್ಯ ಎಷ್ಟು ಕಷ್ಟಪ್ರದ ಇದಾವೆ. ಇದು ಎಷ್ಟು ಸುಲಭ ಇದೆ ರೀ, ಎಷ್ಟು ಸುಗಮ ಇದೆ, ಎಷ್ಟು ಸ್ವಾಧೀನ ಇದೆ. ಬರೇ ಬಿಡೋದಿದೆ. ಏನು ಬಿಡೋದಿದೆ? ಏನಿದೆ ಅದರ ಹತ್ರ? ಅರೆ, ಬಿಡೋದರದ ಅರ್ಥ ಬರೇ ನಶ್ವರವನ್ನು ಹಿಡಿಯೋದಿಲ್ಲ. ನಿನ್ನೆ ಹೇಳಿತ್ತಲ್ಲ, ಮಲಿನತೆಯನ್ನ, ಸರ್ಪವನ್ನ, ಮುಳ್ಳನ್ನ ಕೈಯೊಳಗಿಂದ ಬಿಡೋದಿದೆ ಅಂತ. ಈಗ ಅಷ್ಟು ಕೂಡ ಕೆಲಸ ಇಲ್ಲ ಭರತಬಾಯಿ. ಹಾಗಾದ್ರೆ ಏನು? ಹಿಡಿಯೋದಿಲ್ಲ. ಪ್ರತಿ ಸಮಯಕ್ಕೆ ನಿನ್ನ ಕೈ ಖಾಲಿ ಮತ್ತು ಸ್ವಚ್ಛ ಇದೆ. ಅದನ್ನ ನೀನು ಮಲಿನ ಅಥವಾ ಏನು ಬಾಧೆ ಮಾಡುವಂತ ವಸ್ತುವನ್ನ ಹಿಡಿತಾ ಇದ್ದೀಯಲ್ಲ, ಅದನ್ನು ಹಿಡಿಯೋದಿಲ್ಲ ಅಷ್ಟೇ. ಬಿಟ್ಟ ನಂತರ ಇನ್ನೊಂದೇನ್ರಿ ಹಿಡಿಯೋದಿಲ್ಲ ಅಂತ ಹೇಳಿ ನಿನ್ನೆ ಕಥನಿರ್ತಾರೆ. ಈಗ ಬಿಡೋದು ಕೂಡ ಇಲ್ಲ. ನವೀನವಾಗಿ ಪ್ರತಿ ಸಮಯಕ್ಕೆ ಏನು ಗ್ರಹಣ ಮಾಡ್ತಾ ಇದ್ದೀಯಲ್ಲ, ಅದು ಮಾಡಬೇಡ ಅಷ್ಟೇ. ಎಷ್ಟು ಸುಲಭ ಇದೆ! ನೀರಿನ ಇಚ್ಛೆ ಮಾಡಬೇಡ. ನಿನಗೆ ನೀರಿನ ಅವಶ್ಯಕತೆನೇ ಇಲ್ಲ. ಮೊದಲು ಹೇಳ್ತಾರೆ ಕ್ಷಪಕ ಮುನಿಗೆ, ಲೇಖನ ತೆಗೆದುಕೊಂಡಿರುವಂತಹ ಮುನಿಗೆ ಬಾಯಾರಿಕೆ ಆಗ್ತಿದೆ. ಅರೆ, ಬೇಡ ಅಂದಮೇಲೆ ಬೇಕಾಗ್ತಿದೆ. ಹಾಗೆ ಇದೆ, ಯಾವುದೋ ವಸ್ತು ಬೇಡ ಅಂದ ಮೇಲೆ ಬೇಕಾಗ್ತಿದೆ. ಹಾಗಾದ್ರೆ ನಿನಗಿನ್ನ ಆಜನ್ಮ ಆಹಾರ ಪಾನೀಯದ ತ್ಯಾಗಿದೆ ಅಂದ ಮೇಲೆ ಒಂದು ಸಮಯ ಉತ್ಸಾಹ ಅನ್ನಿಸ್ತಿದೆ, ತಕ್ಷಣವೇ ಬೇಕನ್ನಿಸ್ತಿದೆ, ಬೇಕು. ಅರೆ, ವ್ರತ ಇಲ್ಲದ ಎಷ್ಟೋ ಕಾಲ ಆಹಾರ ಇಲ್ಲದನ್ನ ಉಳಿದಿದನ್ರಿ. ಸಾಧನಾ ಮಾರ್ಗದೊಳಗನ ಕಾರಣವಶಾತ್ ಉಳಿದಿದ್ದಾನೆ, ಮತ್ತು ಸ್ಮರಣೆಗೆ ಬಾರ್ದನ ಉಳಿದಿದ್ದಾನೆ. ಬೆಟ್ಟದ ಶಿಲೆಯ ಮೇಲೆ ಗ್ರೀಷ್ಮ ಋತುವಿನೊಳಗ ಧ್ಯಾನಸ್ಥ ಮುನಿಗೆ ಬಾಯಾರಿಕೆ ವಿಕಲ್ಪನೆ ಬರಲಿಲ್ಲ, ಬಾಯಾರಿಕೆನ ಆಗಲಿಲ್ಲ, ದಾಹನ ಅನ್ನಿಸಲಿಲ್ಲ. ವಿಚಾರ ಮಾಡ್ರಿ ಒಂದ್ ಸ್ವಲ್ಪ. ಮಾನಸಿಕ ನ್ಯಾಯ ಹೇಗಿದೆ ಅದರ ಸಲುವಾಗಿ ಇಲ್ಲಿ ಹೇಳಿದರ ಕೊನೆಯ ವಾಕ್ಯ ಯಾವುದು? ಸಂಪದದೊಳಗ ಈ ಮಾತನ್ನ ಧೈರ್ಯದಿಂದ ಮತ್ತು ನ್ಯಾಯದಿಂದ ಕೇಳ್ಬೇಕಂತ ಹೇಳಿ. ಮಾಸೋಪವಾಸ, ಅದು ಪಕ್ಷೋಪವಾಸ, ಮಾಸೋಪವಾಸ 6 ತಿಂಗಳ್ರಿ. ಬರ್ಲೇ ಇಲ್ಲ
ಮಾಸೋಪವಾಸ ಆದ ನಂತರ ಮುನಿ ಆಹಾರಕ್ಕೆ ಬಂದರು. ವಿಧಿ ಇಲ್ಲ, ಅರ್ಥಾತ್ ವಿಧಿ ಕೂಡಿ ಬರಲಿಲ್ಲ, ಮತ್ತು ಮಾಸೋಪವಾಸ ರೀ. ಕಾರಣವಶಾತ್ತೋ ಅಥವಾ ಸ್ವಾಭಾವಿಕವಾಗಿ ವಿಕಲ್ಪನ ಬರಲಿಲ್ಲವೋ, ಹೀಗೆ ಅನೇಕ ಅನೇಕ ದಿವಸಗಳದ್ದ ಆಗಿದೆ ಅನ್ನ ಜಲದ ತ್ಯಾಗ. ಅಲ್ಲಿ ಬೆಟ್ಟದ ಶಿಲೆಯ ಮೇಲೆ ಹೇಳಿತಲ್ಲ, ಬೆಟ್ಟದ ಶಿಲೆಯ ಮೇಲೆ ನಿಂತ ಮಹಾಮುನಿ 4 ದಿವಸ ಒಂದೊಂದು ವಾರ ಹೋದರನು ಕೂಡ ಅವನಿಗೆ ದಾಹ ಅನ್ನಿಸಲೇ ಇಲ್ಲ. ಯಾಕೆ ಅಂತಂದ್ರೆ ಆ ದೇಹದಿಂದ ಅತೀತ, ಆ ಪಂಚ ಇಂದ್ರಿಯದ ಮೂಲಕ ಉಪಯೋಗ ಹೊರಗೆ ಬರುವುದನ್ನ ತಡೆದು ಸ್ವಭಾವದಲ್ಲಿ ಏಕಾಗ್ರತೆ ಮಾಡುವ ವೇಳೆದೊಳಗ ದಿವಸಗಳ ಕಳೆದು ಹೋದು ಹಸಿವೆ ಬಾಯಾರಿಕೆ ಆಗಲೇ ಇಲ್ಲ. ಆ ಸೂರ್ಯನ ಉಷ್ಣತೆಯ ಜ್ಞಾನ ಆಗಲೇ ಇಲ್ಲ, ಭಾಸ ಆಗಲೇ ಇಲ್ಲ. ಈಗ ಕ್ಷಪಕ ಅರ್ಥಾತ್ ಸಲ್ಲೇಖನ ತಗೊಂಡು ಮಲ್ಕೊಂಡಿದ್ದಾನೆ. ಆ ವೇಳೆದೊಳಗ ನಿನಗ ಆ ಜನ್ಮ ಆಹಾರ ಜಲದ ತ್ಯಾಗ ಇದೆ ಅಂತ ಹೇಳಿ ಹೇಳಿದ ನಂತರ ಏನೋ ಒಂದು ಸ್ವಲ್ಪ ಅನ್ನಿಸಿತು. ನಂತರ ಸ್ವಲ್ಪ ಸಮಯದೊಳಗ ನೀರು ಬೇಕಾಯ್ತ್ರಿ. ಅರೇ ಅಷ್ಟ ಅಭ್ಯಾಸ ಮಾಡಿದವರಿಗೆ ಇನ್ನು ನಮ್ದೇನಿದೆ, ನೀರು ಬೇಕಾಯ್ತು. ಆಗ ನಿರ್ಯಾಪಕ ಆಚಾರ್ಯರು ಇದ್ರಲ್ಲ, ಅವರೇನು ಹೇಳಿದ್ರು, ನೀನ್ ನರಕದೊಳಗೆ ನೀರು ಎಷ್ಟು ಕುಡ್ದಿದ್ದಿ? ಅತಿ ಕಡಿಮೆ ಆಯು ಅಂದ್ರೆ 10,000 ವರ್ಷ. ಅಲ್ಲಿ ನಿನಗೆ ನೀರು ಯಾರು ಕುಡಿಸಿದ್ರು ಕೇಳಿದ್ರು. ಸ್ವಲ್ಪ ಸಮಯ ಅದರದ ಚಿಂತನ ಮಂಥನ ಮಾಡಿದ. ಮತ್ತು ಸ್ವಲ್ಪ ಸಮಯ ಆದ ನಂತರ ನೀರು ಬೇಕು. ಎಷ್ಟು ಅಸಹ್ಯ ಮಾತ್ರ. ಅದೇ ರೀ, ಮನೋವಿಜ್ಞಾನ ಹೀಗಿದೆ. ಬೇಡ ಅಂತ ಹೇಳಿದ್ರಲ್ಲ ಒಂದು ಕಥೆ ಬಂತಲ್ಲ, ನೀ ಏನ್ ಬೇಕಾದ ಮಾಡ, ಆದ್ರೆ ನಿನ್ನ ಉಪಯೋಗದೊಳಗ ಮಂಗ ಬರ್ಬಾರ್ದು. ಅಂದ್ರೆ ಅವನು ಉಪಯೋಗದೊಳಗ ಬರೇ ಮಂಗನನ್ನ ಬಿಟ್ಟು ಬೇರೆ ಏನೂ ಬರ್ಲಿಲ್ರಿ. ಹಾಗೆ ಈ ಮನೋವಿಜ್ಞಾನನೇ ಇಷ್ಟು ವಿಪರೀತ ಇದೆ. ಅಲ್ಲಿ ಅಷ್ಟ ಸಾಧನೆ ಮಾಡಿರುವಂಥ ಮುನಿಗೆ ನರಕದ ಮಾತು ಹೇಳಿದ ನಂತರ ಸ್ವಲ್ಪ ವಿಚಾರ ಮಾಡಿದ. ಆ ವಿಚಾರದೊಳಗ ಅದು ಮಾಡ್ತು. ಮತ್ತೆ ಸ್ವಲ್ಪ ಸಮಯ ಕಳೆದ ನಂತರ ನೀರು. ಆವಾಗ ಹೇಳ್ತಾರೆ, ನೀನ ಕಳೆದ ಅನಂತ ಕಾಲದೊಳಗ ಅನಂತ ಸಾಗರಗಳನ್ನೇ ಕುಡಿದು ಬರಿದು ಮಾಡಿದೀಪ. ಈಗ ಇನ್ನೊಂದಿಷ್ಟು ನೀರು ಕುಡಿದ್ರೆ ನಿನ್ನ ಬಾಯಾರಿಕೆ ಹೋಗ್ತಿದೇನ? ಅಷ್ಟು ನೀರಿನಿಂದ ಹೋಗದೆ ಇರುವಂತಹ ಬಾಯಾರಿಕೆ ಒಂದಿಷ್ಟು ನೀರು ಕುಡಿದ್ರೆ, ಒಂದು ಸ್ಪೂನ್ ನೀರು ಕುಡಿದ್ರೆ ಹೋಗ್ತಿದೆಯಲ್ಲಪ್ಪ ಅಂತ ಹೇಳಿ ಹೇಳಿದರು. ಒಂದು ವೇಳೆ ಆ ಮುನಿ ತೀವ್ರ ಪುರುಷಾರ್ಥ ಮಾಡಿದ ಅಂತಂದ್ರ ನೀರಿನ ವಿಕಲ್ಪವೇ ಬಾರದೆ ಇರುವಂಥ ಅತೀಂದ್ರಿಯ ಆನಂದದ ಸಾಗರದೊಳಗೆ ಉಪಯೋಗ ಒಂದಾಗಿ ಹೋಗ್ತಿದೆ. ಅಥವಾ ಅತೀಂದ್ರಿಯ ಸಾಗರನಾದಂಥ, ಅತೀಂದ್ರಿಯ ಆನಂದದ ಸಾಗರನಾದಂಥ ನಿಜಾತ್ಮನ ಯಾವ ಮಹಿಮೆ ಇದೆಯೋ ಆ ಮಹಿಮೆಯೊಳಗ ಆ ಜೀವ ವಿಕಲ್ಪ ರೂಪದಿಂದ ಒಂದಾಗಿ ಹೋಗ್ತಾನೆ. ಇಲ್ಲಿ ದೇಹ ಬೇಕು. ಇಲ್ಲಿ ಹೇಳುವ ಉದ್ದೇಶ ಇಷ್ಟ ಇದೆ. ಬೇಡ ಅಂತ ಹೇಳಿದ್ರೆ ಈ ಜೀವಕ್ಕೆ ಬೇಕಾಗ್ತದೆ. ಆದ್ರ ಆ ಬೇಡ ಅನ್ನುವುದರ ಹಿಂದ ಯಾವುದು ಮೂಲ ವಸ್ತು ಸ್ವರೂಪ ಇದೆಯೋ ಅದ ಲಕ್ಷ್ಯದೊಳಗೆ ಬಂತು ಅಂತಂದ್ರ ಅದನ್ನು ಬೇಡ ಅಂಥೇಳಿ ಯಾರು ಹೇಳೋದು ಬೇಕಾಗಿಲ್ಲ. ಅವನಿಗೂ ಬೇಡ ಅನ್ನೋ ವಿಕಲ್ಪ ಕೂಡ ಉಳಿಯೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಇದನ್ನ ನೀನು ಬೇಕು 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 ಅಂಥೇಳಿ ಏನು ಹೊರಟಿದೆಯಲ್ಲ, ಏನ ಪರಪದಾರ್ಥ ಅಥವಾ ಯಾವುದನ್ನು ನಶ್ವರ ಇದೆಯೋ ಅದರ ಕಡೆ ನಿನ್ನ ದೃಷ್ಟಿ ಏನು ಹೊರಟಿದೆಯಲ್ಲ, ಅಲ್ಲೇನಿಲ್ಲ, ಅದು ನಿನ್ನ ಮಾರ್ಗ ಅಲ್ಲ ಅಂಥೇಳಿ ಹೇಳಿದ್ರು. ಮಾರ್ಗ ಅಲ್ಲ ಅಂಥೇಳಿ ಹೇಳಿದ್ರು. ಇವನು ಒಂದು ವೇಳೆ ವಿಶ್ವಾಸ ಮಾಡಿದ ಅಂತಂದ್ರ ಆ ಕಡೆ ಹೋಗೋದನ್ನು ಬರೀ ಒಂದು ಸಮಯ ಮಾತ್ರ ಆ ಕಡೆಯ ಆಕರ್ಷಣೆಯನ್ನ ರುಚಿಯನ್ನ ಮರ್ತ ಅಂತಂದ್ರ ಇವನಿಗೆ ಅಲ್ಲೇ ಏನು ಸಿಗ್ತಿದೆ ಅದ ಅವಿನಶ್ವರ ನಿಧಿ. ಅಲ್ಲೇ ಏನು ಬರೇ ಒಂದು ಸಮಯ ಆ ಕಡೆ ಹೋಗೋದನ್ನು ಮರ್ತ ಅಂತಂದ್ರ ಬಹಳ ಸುಲಭ ಇದೆ ಧರ್ಮ.
ಆದ್ರ ಅನಾದಿ ಅನಭ್ಯಾಸದ ಕಾರಣ ಕಠಿಣ ಆಗಿದೆ. ಅನಭ್ಯಾಸ, ಬರೇ ಅನಭ್ಯಾಸ, ಅಭ್ಯಾಸ ಇಲ್ಲ ಅಂಥೇಳಿ ಕುಂದ ದೇವ ಸಮಯ ಸಾರದೊಳಗೆ ಹೇಳಿದ್ರು. ಏಕತ್ವ ವಿಭಕ್ತ ಆತ್ಮನ ಕಥೆಯನ್ನ ಹೇಳ್ತೇನಪ್ಪ ಅಂಥೇಳಿ ಹೇಳೋಕ್ಕಿಂತ ಮುಂಚೆ ಶ್ರುತ ಪರಿಚಿತ ಅನುಭೂತ ಏನಿದೆಯಲ್ಲ, ವರಭೋಗ ಬಂಧದ ಕಥೆ, ಇದು ಶ್ರುತ ಇದೆ, ಪರಿಚಿತ ಇದೆ, ಅನುಭೂತ ಇದೆ ಅಂಥೇಳಿ ಹೇಳಿ ಏನ್ ಮಾಡಿದ್ರು, ಅರೆ ರೇ ಯಾವುದು ಶ್ರುತ ಇದೆ, ಅನುಭೂತ ಇದೆ, ಪರಿಚಿತ ಇದೆ, ಆದ್ರೂ ಕೂಡ ಸುಖ ಇಲ್ಲ ಅನ್ನೋದನ್ನು ಸ್ವಯಂ ಎದುರಿಗಿನ ಜೀವ ಯಾವಾಗ ತಿಳಿದ, ಆ ವೇಳೆದೊಳಗ ಆ ಏಕತ್ವ ವಿಭಕ್ತ ಆತ್ಮನನ್ನ ಅವರು ತೋರಿಸುವ ಪ್ರಮಾಣ ಮಾಡಿದ್ರು. ಅವರು ಪ್ರಮಾಣ ಮಾಡ್ತಾರೋ ಇಲ್ಲೋ ಅನ್ನೋದರೊಳಗ ಇವ ಅದನ್ನ ಪ್ರಮಾಣದಿಂದ, ತನ್ನ ಪ್ರಮಾಣ ಜ್ಞಾನದಿಂದ ಅದನ್ನ ಗ್ರಹಣ ಮಾಡಿಬಿಟ್ಟ. ಈ ಪ್ರಕಾರ ಕಾನನದೊಳಗ ನಿಸ್ಪೃಹ ಗುರುಗಳ ಮೂಲಕ ಕೊಡುವಂತ ಉಪದೇಶವನ್ನ ನಿಸ್ಪೃಹನಾಗಿ ಯಾವನೋ ಓರ್ವ ಜೀವ ಪಡೆದುಕೊಂಡ ಲಾಭಾನ್ವಿತನಾದ ಮತ್ತು ಆ ಅವಿನಶ್ವರವಾದಂಥ ಮಾರ್ಗದೊಳಗ ಹೋದ್ರೆ, ಅವಿನಶ್ವರ ಭಾವ ಅಂತ ಹೇಳಿದರು. ಇಲ್ಲಿ ಮಾರ್ಗ ಅಂದಿದ್ರು, ಅಲ್ಲಿ ಭಾವ ಅಂತ ಹೇಳಿದ್ರು. ಏನು ಅದ್ಭುತ ಅಂತಂದ್ರ ಅದ್ಭುತ ರೀ. ಏನೇನಿದೆ ರೀ, ಇನ್ನೊಂದು ಸಲ ನೋಡೋಣ. ಮೇಲೇನು ಹೇಳಿದ್ರು, ಪೂರ ಮೇಲೆ ಹೇಗಿದೆ ಸರ್ವ ಜೀವರಾಶಿಯು ಪ್ರತಿಪದಂ ನಿತ್ಯಮತ್ತಾಹ, ಎಂಥ ಪರ್ಯಾಯವನ್ನು ಪಡೆಯುತ್ತದೆ, ಅದೇ ರೂಪದಂಥ ಅಭಿಪ್ರಾಯವುಳ್ಳದ್ದಾಗುತ್ತದೆ. ಇದರ ಮೇಲೆ ಚಿಂತನೆ. ಅಭಿಪ್ರಾಯ ಶಬ್ದ ಇದೆ ಇಲ್ಲಿ. ಎಂಥ ಪರ್ಯಾಯವನ್ನು ಪಡೆಯುತ್ತದೆ, ಅರ್ಥಾತ್ ಯಾವ ಪರ್ಯಾಯವನ್ನು ಇದು ಪಡ್ಕೊಳ್ಳುತ್ತಿದೆ, ಅದೇ ಪ್ರಾಪ್ತ ಮಾಡಿಕೊಳ್ಳುವ ಮಾತಿಲ್ಲ, ತಾನಾಗೇನ ಬಂದು ಬೀಳುತ್ತಿದೆ. ಇದಕ್ರಿ ವೃದ್ಧಾಪ್ಯವನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಈ ಜೀವ ಏನೇನು ಮಾಡಿ, ಈ ಮನುಷ್ಯ ಏನೇನು ಮಾಡಿದ್ರಿ? ಇಲ್ಲ, ಏನೂ ಮಾಡಲಿಲ್ಲ, ತಾನಾಗೇನ ಬಂದು ಬೀಳುತ್ತಾ ಇದೆ. ನಿಶಕ್ತಿ ಬರುವ ಸಲುವಾಗಿ ಏನು ಮಾಡಿದರೆ ತಾನಾಗೇನ ಬರ್ತಾನೆ. ಬಂದ ನಂತರ ಇವನ ಅಭಿಪ್ರಾಯ ಏನಾಗ್ತಿದೆ, ನಾನು ದುರ್ಬಲ ಆಗಿದೆ, ನನ್ನ ಕೈಲಿ ಈಗೇನಾಗ್ತಾ ಇಲ್ಲ, ಎದ್ದು ಹೋಗಿ ಒಂದು ಗ್ಲಾಸ್ ನೀರು ತಗೊಳ್ಳಿಕ್ಕೆ ಕೂಡ ಆಗ್ತಾ ಇಲ್ಲ. ಸ್ವೀಕಾರ ಇವನ ಅಭಿಪ್ರಾಯದೊಳಗೆ ಹಾಗೆ ಆಯ್ತು ಅಥವಾ ಇಲ್ರಿ? ಹಾಗೆ ನಾನು ದುರ್ಬಲ, ನನ್ನ ಕಡೆಯಿಂದ ಯಾವ ಕೆಲಸ. ಬಹಳ ಅದ್ಭುತ. ಇಲ್ಲಿ ಅಭಿಪ್ರಾಯದ ಮೇಲೆ ತಾವು ಮತ್ತೆ ವಿಚಾರ ಮಾಡೋದು. ಮುಂದೆ ಅದೇನಾಗ್ತಿದೆ, ಅಭಿಪ್ರಾಯ ಉಳ್ಳವನಾಗುತ್ತಾನೆ, ಅಭಿಪ್ರಾಯ ಉಳ್ಳದ್ದಾಗುತ್ತದೆ. ಜೀವರಾಶಿ ಹೇಳಿದ್ರಲ್ಲ, ಅಲ್ಲಿ ಒಂದೇ ಜೀವದ ಮುಖ್ಯತೆ ಇಲ್ಲ. ಯಾವುದೇ ಕಾಲದಲ್ಲಿ ಅಥವಾ ಯಾವುದೇ ಉಪಾಯ ಮಾಡಿದ ಮೇಲೂ ಆ ರೂಪದ ಅಭಿಮಾನವು ಬಿಟ್ಟು ಹೋಗುವುದಿಲ್ಲ. ಇಲ್ಲಿ ಅಭಿಮಾನ ಶಬ್ದರೇ. ಮುಂದೆ ಶುದ್ಧ ಚೈತನ್ಯ ಸ್ವರೂಪವು ಹೇಗಿದೆ ಹಾಗೆ ತೋರಿಸಿಕೊಡುತ್ತಾರೆ. ಇಲ್ಲಿನ ಸ್ವರೂಪರೇ ಒಂದೊಂದು ವಾಕ್ಯದೊಳಗೆ ವಿಚಾರಣೀಯ, ದೀರ್ಘ ವಿಚಾರಣೀಯ ಬಿಂದು ಅದವರೇ. ಇಲ್ಲೇನ ಸ್ವರೂಪ, ಶುದ್ಧ ಚೈತನ್ಯ ಸ್ವರೂಪವು ಹೇಗಿದೆ. ಇಲ್ಲಿ ಶುದ್ಧ ಅಲ್ಲ, ಚೈತನ್ಯ ಅಲ್ಲ, ಅದರ ಸ್ವರೂಪರೇ. ಸ್ವರೂಪವು ಹೇಗಿದೆ ಹಾಗೆ ತೋರಿಸಿಕೊಡುತ್ತಾರೆ. ಇನ್ನು ಮತ್ತಿಲ್ಲಿ ತನ್ನನ್ನು ಪರ್ಯಾಯ ಮಾತ್ರ, ಇದು ವಿಶೇಷವೇ. ಇದು ವಿಚಾರಣೀಯ, ಪರ್ಯಾಯ ಮಾತ್ರನೆಂದು ನಂಬಿಕೊಂಡಿರುವ ಮಾರ್ಗದಲ್ಲಿ ಹೋಗಬೇಡ, ಹೋಗಬೇಡ. ಇಲ್ಲಿ ಮಾತ್ರ ಶಬ್ದದ ವಿಚಾರ ಮಾಡೋದು. ಮುಂದೆ ಏಕೆಂದರೆ ಅದು ನಿನ್ನ ಮಾರ್ಗವಲ್ಲ, ಅಲ್ಲ ಅನ್ನೋದು ಮುಖ್ಯರಿ. ಇಲ್ಲಿ ಮಾರ್ಗ ಅಲ್ಲ, ಅಲ್ಲ ಅಲ್ಲ ಅನ್ನೋದು ಮುಖ್ಯರಿ. ಮಾರ್ಗ ಅಲ್ಲ, ಅಲ್ಲ ಅನ್ನೋದ್ರದ್ದು ವಿಚಾರ ಮಾಡೋದು. ವಿಚಾರ ಎಷ್ಟು ಮಾಡ್ತೀವೋ ಅಷ್ಟು ನಮಗದ ಅಲ್ಲ ಆಗುವುದಿದೆ. ಮಾರ್ಗವಲ್ಲ, ಅಲ್ಲ. ಈ ಮಾರ್ಗದ ಮೇಲೆ ಬನ್ನಿ, ಅಯ್ಯ ಬನ್ನಿರಿ. ಏನಿದಿರಿ? ಬನ್ನಿ ಬನ್ನಿ. ಅರೆ, ನನ್ನನ್ನು ಕೂಗ್ತಾ ಇದ್ದಾರೆ. ನನ್ನನ್ನು, ವಿರಕ್ತಿಯ ಬಯಲಲ್ಲಿ ನಿಂತ ಭಗವಂತನು ನನ್ನನ್ನು ಕೂಗುತ್ತಿದ್ದಾನೆ. ಬಾ ಹೋಗೋಣ ಅಂತ ಹೇಳಿ ಇನ್ನೊಬ್ಬರ ಜೊತೆಗೆ ಹೋಗೋದಿಲ್ಲ. ಬನ್ನಿ ಅಂತ ಹೇಳಿ ಹೇಳಿದ್ರೆ ಅಯ್ಯ ಬನ್ನಿರಿ, ಬಹುವಚನದ ಪ್ರಯೋಗ. ಯಾರಿಗೆ? ನನ್ನ ಸಮಸ್ತ ಪರ್ಯಾಯಗಳಿಗೆ ನಾನು ಆಹ್ವಾನ ಕೊಡೋದಿದೆ.
ನಾನು ಅವನನ್ನು ವಂಚಿಸಲಾರೆ. ವಿರಕ್ತಿಯ ಬಯಲಲ್ಲಿ ನಿಂತ ಯಾರ ಮಿತ್ರ ಅಲ್ಲ, ನನ್ನ ಮಗ ಕರಿಕದ ಅಲ್ಲ, ಭಗವಂತ ಕರಿತಾ ಇದ್ದಾನ್ರಿ. ಯಾವನೋ ಸಾಮಾನ್ಯ ಮನುಷ್ಯ ಅಲ್ಲ, ಭಗವಂತ ಕರಿತಾ ಇದ್ದಾನು. ಇಲ್ಲೇನು ಇದು, ಇಲ್ಲಿ ಯಾವ ಶಬ್ದ? ಬನ್ನಿ ಅಯ್ಯ ಬನ್ನಿ. ಮುಂದ ಇದರಲ್ಲಿ ಚೇತನ ಮಾತ್ರ ವಸ್ತುವಿನ ಸ್ವರೂಪವಿದೆ. ಇಲ್ಲಿ ಮತ್ತೆ ಆ ಸ್ವರೂಪಕ್ಕೆ ಜೋಡಿಸೋದು. ಶುದ್ಧ ಚೈತನ್ಯ ಸ್ವರೂಪವನ್ನು ತೋರಿಸಿ ಕೊಡುತ್ತಾರೆ ಅಂದಿದ್ರಲ್ಲ, ಇಲ್ಲಿ ಸ್ವರೂಪಕ್ಕೆ ಜೋಡಿಸೋದು ಅರ್ಥಾತ್ ಪ್ರತ್ಯಕ್ಷ ನೋಡೋದ್ರಿ. ಹೇಗಿದೆ ಆವಾಗ ಸ್ವಯಂ ಇವನಿಗೆ ತಿಳಿದು ಬರ್ತಿದೆ. ಏನ? ಎಲ್ಲ ಪ್ರಕಾರದಿಂದ, ಎಲ್ಲ ಉಪಾಧಿಯಿಂದ ರಹಿತ ಇದೆ. ಇದು ರಹಿತ ಶಬ್ದ ರೀ. ಇಲ್ಲಿ ಅನುಭವ ಗೋಚರ ಆಗ್ಬೇಕಿದೆ. 2 ಬಾರಿ ಹೇಳಿ ಅತ್ಯಂತ ದೃಢಗೊಳಿಸಿದ್ದಾರೆ. ಇಲ್ಲಿ ದೃಢ ಶಬ್ದರೇ ಅರ್ಥಾತ್ ಶ್ರದ್ಧಾರೂಪದಿಂದ ಪರಿಣಮನಾಗೋದು. ನಿನ್ನೆ 2 ಮಾತು ಹೇಳಿತ್ತ, 2ರ ಸಲುವಾಗಿ. ಒಂದ ಜ್ಞಾನದೊಳಗೆ ಜಿಜ್ಞಾಸೆ ಆಗೋದು, ಇನ್ನೊಂದ ಶ್ರದ್ಧೆಯ ಜೊತೆಗೆ ಸಾಕ್ಷಾತ್ ಚಾರಿತ್ರದೊಳಗೆ ಆರೂಢ ಆಗೋದು. ಏನಿದೆ ರೀ? ಯಾರ ಸಲುವಾಗಿ ಹಿಂದೆ ನೋಡ್ತಾ ಇದ್ದೆವು ವಾಸಣ್ಣ? ಯಾರ ಸಲುವಾಗಿ? ಯಾರು ನಮ್ಮವ್ರದಾರ? ಯಾರವ್ರು ಯಾರದಾರ್ರಿ? ನಮ್ಮವ್ರು ಬಿಡ್ರಿ, ಯಾರವ್ರು ಯಾರದಾರ? ಯಾರ ಜೊತೆಗೆ ಯಾರು ಹೋಗಿದಾರ? ಯಾರ ಕರ್ಮದೊಳಗೆ ಯಾರು ಪಾಲ ತಗೊಂಡಿದ್ದಾರೆ ಹೇಳಿ? ಆಸ್ತಿಯೊಳಗೆ ಪಾಲು ತಗೊಳ್ಲಿಕ್ಕಂತೂ ಬಹಳ ಜನ ಅದಾರ. ಹೌದು ಅಥವಾ ಇಲ್ಲ? ಸೇವಕ ಕೂಡ ನನಗೇನ್ ಕೊಡ್ತೀರಿ ಅಂತ ಕೇಳ್ಬಹುದ್ರಿ. ಕೇಳಿ ಯಾವುದೊಂದು ಮರಾಠಿ ಇದೆಯಲ್ಲ ಭಾವನಾ, ಕಾಯಾಲ ಜಮತೆ ಏನೇನಿದೆ ಬರ್ತಿದೆಯಲ್ಲ ನಿಮ್ಗೆ? ಭವಾಬ್ದಿ ನೌಕಾ. ಭವಾಬ್ದಿ ನೌಕಾ. ಯಾರ್ಯಾರು ಚುಲೋತ ಭಗಿನಿ, ಕೊನೆಗೆ ಹೇಳ್ತಾರೆ ಚುಲೋತ ಭಗಿನಿ ಕಾಯಾಲ ಜಮತೆ. ಅರೇ ಆಸ್ತಿಯೊಳಗ ಪಾಲು ಕೇಳ್ತಾರ, ಶಾರೀರಿಕ ಬಲದೊಳಗ ನನ್ನ ಸಲುವಾಗಿ ನೀ ಏನು ಮಾಡಿದೆ ಅಂತ ಹೇಳಿ ಕೇಳ್ತಾರ. ಪ್ರಾಣ ಹೋಗ್ತಾ ಇರ್ತಿದೆ, ಆವಾಗ ಕೈ ಬಳೆ ಕಡೆ ಲಕ್ಷ್ಯ ಇರ್ತಿದೆ ಹೆಣ್ಮಕ್ಳದ್ದು. ತಾಯಿ ಪ್ರಾಣ ಹೋಗ್ತಾ ಇರ್ತಿದೆ, ಆವಾಗ ಹೆಣ್ಮಕ್ಳ ಲಕ್ಷ್ಯಲ್ಲಿ ಕೈಯೊಳಗೆ ಚಿನ್ನದ ಬಳೆ ಅದಾವಲ್ಲ, ಅಮ್ಮನ ಕೈಯಲ್ಲಿ ಅದರ ಕಡೆ ಲಕ್ಷ್ಯ. ಆದ್ರ ಪಾಪದೊಳಗ ಮಲಿನ ಭಾವದಿಂದ ಸಂಗ್ರಹಿತ ಕರ್ಮದೊಳಗ ಯಾರು ಪಾಲು ಹೋಗ್ತಾರೆ? ಅದನ್ನೇ ಏಕಾಕಿ ಹೋಗಿಸ. ಅದಕ್ಕೆ ಹಿಂದೆ ಹೊರಳೆ ನೋಡುವಂಥದ್ದು, ನಿಲ್ಲುವಂಥದ್ದು, ವಿಚಾರ ಮಾಡುವಂಥದ್ದು ಏನಿದೆ ಹೇಳ್ರಿ. ಹೇಳಲಿಕ್ಕೆ ಆಗುವುದಿಲ್ಲ ಶಬ್ದ. ಜ್ಞಾನಿಗಳ ಮನುಷ್ಯನೊಳಗೆ ಏನಿರ್ತಿದೆ ಅದನ್ನು ತಿಳ್ಕೊಳ್ಳೋದು ಬಹಳ ಕಠಿಣ. ಮತ್ತು ಆಗಮದ ಅಭ್ಯಾಸದ ದೀರ್ಘ ಅಭ್ಯಾಸದ ಫಲ ಕೂಡ ಸ್ವಲ್ಪ ವೈರಾಗ್ಯ ಇರಲಿಲ್ಲ ಅಂತಂದ್ರೆ ಏನು ಉಪಯೋಗ ಇದೆ? ದೀರ್ಘಾಭ್ಯಾಸದ ಫಲ ನಿಜವಾಗಿ ವೈರಾಗ್ಯವೇ ಇದೆ ರೀ. ಆದ್ರೆ ಸ್ವಲ್ಪ ಕೂಡ ವೈರಾಗ್ಯ ಜನ್ಮ ತಾಳಲಿಲ್ಲ ಅಂತಂದ್ರೆ ಯಾವುದಕ್ಕೂ ಉಪಯೋಗ ಇಲ್ಲ. ದೀರ್ಘವಾಗಿ ಅಭ್ಯಾಸ ಆಗಿ ವೈರಾಗ್ಯ ಇರ್ತದೆ ಅಂತ ಒಂದು ಮಾತು, ಆದ್ರೆ ವೈರಾಗ್ಯ ಆಗಲಿಲ್ಲ ಅನ್ನೋದು ಮಾತು. ಹಾಗೆ ಮಾತು ಆಗೋದ ಹೊರಗಡೆ ಕಾಣಿಸೋದ ಮಾತಿಲ್ಲ, ತನಗ ತಿಳಿತಿದೇನಿಲ್ರಿ. ಹಾ, ಅಷ್ಟೇ ಹೇಳ್ತಾ ಇರೋದು. ಜಗತ್ತನ್ನು ಒಪ್ಪಿಸ್ಬೇಕಾಗಿಲ್ಲ, ಜಗತ್ತು ಒಪ್ಪಬೇಕಾಗಿಲ್ಲ. ಜಗತ್ತು ಯಾವ ಕಾಲದೊಳಗೂ ಆಗಿದೆ ಹಾಗೆ ಒಪ್ಪೋದನ್ನೇ ಇಲ್ಲ. ಭಾರಿಲ್ಲ ಹೇಳಿದ್ರೆ ಒಂದು ಮಾತ. ನಾವು ಹುಟ್ಟೋಕ್ಕಿಂತ ಮುಂಚೆ ನಮ್ಮ ತಂದೆ ನಮಗೆ ಧಾರ್ಮಿಕ ಶಿಕ್ಷಣ ಕೊಡು ವಿಚಾರ ಮಾಡಿದ್ರು.
ಅರ್ಥಾತ್ ಅವ್ರದ್ದು ವಿಚಾರ ಹೀಗಿತ್ತು, ನನಗೆ ಗಂಡು ಮಗ ಆದ ಅಂತಂದ್ರೆ ಅವನ್ ಜೈನ ದರ್ಶನದ ಶಾಸ್ತ್ರಿ ಮಾಡ್ತೇನೆ ಅಥವಾ ಜೈನ ದರ್ಶನದ ಶಾಸ್ತ್ರಗಳ ಅಭ್ಯಾಸ ಮಾಡುವ ಹಾಗೆ ಅವನನ್ನ ತಯಾರು. ತಂದೆ ನಾವಿನ್ನೂ ಹುಟ್ಟೋಕ್ಕಿಂತ ಮೊದಲ ನಮ್ಮ ಕಲ್ಯಾಣದ ಅಥವಾ ಜೈನ ಶಾಸ್ತ್ರದ ಅಭ್ಯಾಸ ಮಾಡಿಸೋ ವಿಚಾರ ಮಾಡಿದರು. ಮತ್ತು ಸ್ವಾಮೀಜಿ ನಮಗ ಸಾಕ್ಷಾತ್ ಅಂತಃ ತತ್ವವನ್ನು ತೆರೆದು ತೋರಿಸಿದರು. ಈ ಅವರಿಬ್ಬರೂ ಇಲ್ಲದೆ ಇರುವ ವೇಳೆದೊಳಗೆ ನಾವು ಇಲ್ಲಿ ಯಾತ್ರ ಸಲುವಾಗಿರುವುದ ಅಂತ ಹೇಳಿ ಒಂದ್ಸಲ ಹೇಳಿದ್ದಾರೆ. ಆ ಕಲ್ಯಾಣದ ಅಭಿಲಾಷೆ ಮಾಡುವಂತ, ನಮ್ಮ ಕಲ್ಯಾಣವನ್ನು ಬಯಸುವಂತವ್ರು ಇಲ್ಲಿ ಇಲ್ಲ ಅಂದ ಮೇಲೆ ನಾನಿಲ್ಲಿ ಯಾತ್ರ ಸಲುವಾಗಿ ಬದುಕಿರೋದ. ಅದೇನ ನೊಂದಂದಿರ್ಬೇಕೋ, ಶಾಸ್ತ್ರದ ವಚನ ಇರಬೇಕೋ, ಅದೇ ಎಲ್ಲಾನು ಸತ್ಯ ಇದೀರಿ ಅದರೊಳಗ. ಪರಿವಾರದ ಜನರಿಂದ ನೋಯಲಿಲ್ಲ ಹೀಗೆ ಯಾವ ಜೀವ ಇಲ್ರಿ. ತಿಳಿತೇನ್ರಿ? ಮೇಲೆ ಏನೇ ಕಾಣ್ಲಿದ ಅವರ ನೋವಿಗೆ ಕಾರಣ ಆಗಲಿಲ್ಲ ಹೀಗೆ ಎಂದೂ ಸಾಧ್ಯ ಇಲ್ಲ. ಮತ್ತ ಜ್ಞಾನ ಪ್ರಾಪ್ತ ಯಾರಿಂದ ಆಗಿದೆಯೋ ಅವರ ಸಲುವಾಗಿ ಕೃತಜ್ಞ ಭಾವಂತೂ ಜ್ಞಾನಿಗಳಲ್ಲಿ ಇರೋದೇ ಇರೋದ್ರಿ. ಯಹಾ ಹಮೇ ಅಚ್ಚಾ ನಹಿ ಲಗ್ತಾ, ಭಜನೆ ಬರ್ತಿದೆಲ್ಲ, ಯಹಾ ಹಮಾರ ಕೋಯಿ ನ ದೇಖತಾ. ಹಾಗೆ ಯಾವಾಗ ಆಗತಿದೆಯಲ್ಲ ಆಗ ನಮ್ಮದು ಏನರೇ ಒಳಗಡೆಯ ನಿಧಿಯನ್ನು ನೋಡುವಂಥ ಯೋಗ್ಯತೆ ನಮಗೆ ಬರ್ತಿದೆ. ನಮಗೂ ಹೊರಗಡೆನ ಆಕರ್ಷಣೆ ಎಲ್ಲಿಯವರೆಗೆ ಇದೆ ಅಲ್ಲಿಯವರೆಗೆ ನಮಗೆ ಒಳಗಿನ ನಿಜ ತತ್ವದ ಮಹಿಮೆ ಬರುವುದು ಸಾಧ್ಯ. 2 ಬಾರಿ ಹೇಳಿ ದೃಢಗೊಳಿಸಿದ್ದಾರೆ. ಮತ್ತೆ ಹೇಗಿದೆ? ಅವಿನಶ್ವರ, ಇಲ್ಲಿ ಭಾವದ ವಿಚಾರ ಮಾಡುತ್ತೆ, ಭಾವವನ್ನು ಪಡೆದುಕೊಳ್ಳುತ್ತದೆ. ಅವಿನಶ್ವರಂತೂ ಅದು ಇದೇನೇ ಇದೆ ಅನಾದಿ ಕಾಲದಿಂದ. ಆದ್ರೆ ಅದ ವರ್ತಮಾನದ ಭಾವದಲ್ಲಿ ಅನುಭವದೊಳಗೆ ಬರಬೇಕಲ್ಲ. ಅವಿನಶ್ವರ ಭಾವವನ್ನು ಪಡೆದುಕೊಳ್ಳುತ್ತದೆ. ಮತ್ತೆ ಹೇಗಿದೆ? ಯಾವ ಕಾರಣದಿಂದ? ಸ್ವರಸ ಭರತಃ, ಚೇತನ ಸ್ವರೂಪ, ಅದರ ಭಾರದಿಂದ. ಅರ್ಥಾತ್ ಕಥನ ಮಾತ್ರವಲ್ಲ, ಸತ್ಯ ಸ್ವರೂಪದಿಂದ ವಸ್ತುವಿದೆ, ಆದುದರಿಂದ ನಿತ್ಯ ಶಾಶ್ವತ. ಇದರದಿಷ್ಟು ಪದಖಂಡದ್ದ ಸ್ವರಸ ಭರತಃ, ಇದಿಷ್ಟು ಪದಖಂಡದ್ದ ಚರ್ಚಾ ಮಾಡುವುದಿದೆ. ಸೋಮವಾರ ದಿವಸ ಮಾಡೋಣ, ಓದೆಷ್ಟು ಬೇಡ. ಸ್ವರಸ ಭರತಃ ಚೇತನಾ ಸ್ವರೂಪ, ಅದರ ಭಾರದಿಂದ. ಅರ್ಥಾತ್ ಕಥನ ಮಾತ್ರವಲ್ಲ. ಕಥನ ಮಾತ್ರ ಇದ್ರೆ ಅಲ್ಲೇನು ಭಾರ ಇರುವುದಿಲ್ಲ. ಭಾರ ಇರುವುದಿಲ್ಲ. ಕಥನ ಮಾತ್ರ ಇದ್ರೆ ಶುಷ್ಕ ಇರ್ತಿದೆ. ಇದೇನಲ್ಲ ಶುಷ್ಕ ಜ್ಞಾನ ಅಂತ ಹೇಳಿ. ಭಾರ ಯಾವಾಗ ರಸ ಇದೆಯೋ, ಯಾವಾಗ ಭಾರ ಇದೆಯೋ, ಭಾರ ಕೇಳಿದ್ರು ವಿಚಾರ ಮಾಡ್ರಿ. 2 ದಿವಸ ಅವಕಾಶ ಇದೆ. ಈ ಸಮಯಕ್ಕೆ ಹೇಳಬಹುದು ಅಂದ್ರೆ ನನ್ನ ಬುದ್ಧಿಮತ್ತೆ ಮಾತು ಹೇಳ್ತಾ ಇಲ್ಲ. ಆದರ ಭಾರ ಶಬ್ದದ ಅರ್ಥ ಏನಿರಬಹುದು? ಭಾರ ರೂಪ ಇರಬಹುದೇನ? ಅಲ್ಲ. ಭಾರ ಶಬ್ದದ ಅರ್ಥ ಏನಿರಬಹುದು? ವಿಚಾರ ಮಾಡ್ಕೊಂಡು ಬರ್ರಿ. ಬಹಳ ಸರಸ ಇದೆ. ಸ್ವರಸ ಭರತಃ ಚೇತನಾ ಸ್ವರೂಪ, ಅದರ ಭಾರದಿಂದ. ಅರ್ಥಾತ್ ಕಥನ ಮಾತ್ರವಿಲ್ಲ, ಸತ್ಯ ಸ್ವರೂಪದಿಂದ ವಸ್ತುವಿದೆ, ಆದುದರಿಂದ ನಿತ್ಯ ಶಾಶ್ವತವಿದೆ. ಭಾವಾರ್ಥವು ಈ ಪ್ರಕಾರವಿದೆ. ಯಾವುದನ್ನು ಎಂದರೆ ಪರ್ಯಾಯವನ್ನು ಮಿಥ್ಯಾದೃಷ್ಟಿ ಜೀವನು ತನ್ನದೆಂದು ತಿಳಿಯುತ್ತಾನೆ, ಅವೆಲ್ಲವುಗಳಂತೂ ನಶ್ವರವಿವೆ. ಆದುದರಿಂದ ಜೀವದ ಸ್ವರೂಪಗಳಿಲ್ಲ. ಚೇತನ ಮಾತ್ರವು ಅವಿನಶ್ವರವಿದೆ, ಆದುದರಿಂದ ಅದು ಜೀವದ ಸ್ವರೂಪವಿದೆ. ಎಲ್ಲಿಂತಂದ್ರೆ ಭಾವಾರ್ಥರೇ. ಭಾವಾರ್ಥದೊಳಗೆ ಏನಿದೆ? ಅದಕ್ಕಿಂತ ಮೊದಲು ಭಾರ ಶಬ್ದದ ಅರ್ಥ ಏನಿದೆ? ಇವೆಲ್ಲ ವಿಚಾರ ಮಾಡುವುದ. ಅವು ಯಾವ್ಯಾವ ವಿಚಾರ ಮಾಡುವ ಒಂದೊಂದು ವಾಕ್ಯದೊಳಗೆ ಶಬ್ದ ಹೇಳಿದ್ದಿದೆ. ಆ ಶಬ್ದದ ವಾಸ್ತವಿಕ ಭಾವವನ್ನ ಕಂಡುಕೊಳ್ಳುವ ಸಲುವಾಗಿ ಕಟಿಬದ್ಧ ಆಗೋದ. ಅರ್ಥಾತ್ ಸರ್ವ ತ್ಯಾಗ ಮಾಡಿ, ವಿಚಾರದ ತ್ಯಾಗ ಮಾಡಿ, ಸಂಯೋಗದ ತ್ಯಾಗ ಮಾಡಿ, ಹಸಿವಾಗಿದೆ ಅನ್ನುವ ವಿಕಲ್ಪದ ತ್ಯಾಗ ಮಾಡಿ, ಹೊರಗೆ ಹೋಗುವ ಚಂಚಲತೆಯನ್ನು ಬಿಟ್ಟು ಕೂತ ಅದರದ್ದು ವಿಚಾರ.
ನಮ್ದು ಹೇಳುದಿಲ್ಲ. ತಮ್ಮದ ಹೇಳೋದಿಲ್ಲ ಮತ್ತೆ